ಕಾಯದೊಳು ಗುರುಲಿಂಗ ಜಂಗಮದಾಯತವನರಿಯಲ್ಕೆ ಸುಲಭೋಪಾಯದಿಂದಿರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿ ಕಾಯವನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಪ್ರಾತಸ್ಮರಣೀಯರಾದಂಥ ಬಸವಾದಿ ಶಿವಶರಣರನ್ನು ಎನ್ನ ಹೃನ್ಮಂದಿರದಲ್ಲಿ ನೆನೆದುಕೊಂಡು ಪ್ರಪಂಚದ ಎಲ್ಲ ದಾರ್ಶನಿಕರಲ್ಲಿ ಭಕ್ತಿಯಿಂದ ವಂದಿಸಿ ಬಸವ ಸಮಿತಿ ಹಾಗೂ ಬಸವ ಕೇಂದ್ರದ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಎಲ್ಲ ಸದಸ್ಯರಿಗೆ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ ಇಲ್ಲಿ ನೆರೆದು ಬಂದಂಥ ಎಲ್ಲ ಹಿರಿಯರಿಗೆ ಮಾತೆಯರಿಗೆ ಆನ್ಲೈನ್ ಮೂಲಕ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ವೀಕ್ಷಕರಿಗೆ ನನ್ನ ಅನಂತ ಭಕ್ತಿಯ ಶರಣಾರ್ಥಿಗಳು. ಇಲ್ಲಿ ಕಳೆದ ವಾರ ಪ್ರಭುದೇವರು ಅನಿಮಿಷ ಯೋಗಿಗಳಿಂದ ಇಷ್ಟಲಿಂಗವನ್ನು ಪಡೆದುಕೊಂಡಂತಹ ಪ್ರಸಂಗದಲ್ಲಿ ಅವರಿಗಾದಂತಹ ಅನುಭವ, ಆನಂದ ಮತ್ತು ಅವರು ತಮ್ಮಷ್ಟಕ್ಕೆ ತಾವು ಆತಂಕಗೊಂಡು ಆ ಆತಂಕದಿಂದ ಹೊರಗೆ ಬಂದಂತಹ, ತಮ್ಮಷ್ಟಕ್ಕೆ ತಾವೇ ಸಮಾಧಾನ ಮಾಡಿಕೊಂಡು ಹೇಳಿದಂತಹ ಹಾಗೂ ಈ ಎಲ್ಲ ಪ್ರಸಂಗಗಳಿಗೆ ಕಾರಣ ಏನು ಅಂತ ಅವರು ತಾವು ಹುಡುಕೋತಾರೆ. ಇಲ್ಲಿ ಗುರು ಹಸ್ತಮಸ್ತಕ ಸಂಯೋಗ ಮಾಡಲಿಲ್ಲ, ಕಿವಿಯಲ್ಲಿ ಮಂತ್ರೋಪದೇಶ ಆಗಲಿಲ್ಲ, ಪಶ್ಚಿಮ ಶಿಖಾಚಕ್ರದಲ್ಲಿರ್ತಕ್ಕಂಥ ಕಳೆಯನ್ನು ಗುರು ಹೃದಯಕ್ಕೆ ತಂದು ಇಷ್ಟಲಿಂಗದ ರೂಪದಲ್ಲಿ ಚೈತನ್ಯವನ್ನು ಕೊಡಲಿಲ್ಲ. ಹೀಗೆ ಯಾವ ಕ್ರಮವೂ ಆಗದೆ ಪ್ರಾಣಲಿಂಗಿ ಸ್ಥಳದಲ್ಲಿ ನಿರತಾಗಿರ್ತಕ್ಕಂಥ ಅನಿಮಿಷ ದೇವರ ಲಿಂಗವನ್ನು ತಾವೇ ದೃಢ ನಿಶ್ಚಯ ಮಾಡಿಕೊಂಡು ಗುರು ಶಿಷ್ಯ ಭೇದ ಅನ್ನೋದಿಲ್ಲ, ಗುರುವೇ ಶಿಷ್ಯನಾಗಿ ಶಿಷ್ಯನೇ ಗುರುವಾಗಿ ಗುರು ಶಿಷ್ಯ ಸಂಬಂಧವನ್ನು ತಾವೇ ಮಾಡಿಕೊಂಡು ನೀನು ಮಾತನಾಡದೆ ಹೋದರೆ ನಾನು ಬಿಡೋದಿಲ್ಲ ನಿನ್ನ ಅಂತ ಪರಿಪರಿಯಾಗಿ ಅವ್ರು ಕೇಳಿಕೊಂಡ್ರು. ಆಯಿತು, ನೀ ಮಾತಾಡಿಲ್ಲ ಅಂದರೆ ನಾನು ಬಿಡೋನಲ್ಲ ಅಂತ ತಿಳ್ಕೊಂಡು ಭಾಳ ಅದ್ಭುತವಾದ ನಿಶ್ಚಯ ಮಾಡಿಕೊಂಡು ಅವರು ಅನಿಮಿಷ ದೇವರು ತಮ್ಮ ಗುರುವನ್ನಾಗಿ ಸ್ವೀಕರಿಸಿಕೊಂಡು ಅವರ ಶಿಷ್ಯರಾಗಿ ಅವರಿಂದ ಲಿಂಗ ದೀಕ್ಷೆಯನ್ನು ಪಡಿಬೇಕಂತಕ್ಕಂಥ ನಿಶ್ಚಯ ಮಾಡಿಕೊಂಡು ಲಿಂಗವನ್ನು ಅವರಿಂದ ಪಡ್ಕೊಂಡ ಮೇಲೆ ಆತಂಕಗೊಂಡ ಮೇಲೆ ಸಮಾಧಾನ ಮಾಡಿಕೊಂಡ್ರು. ಕೊನೆಗೊಂದು ಮಾತು, ಗುರು ಶಿಷ್ಯ ಸಂಬಂಧವನ್ನು ಅರಸಲೆಂದು ಹೋದರೆ ತಾನೇ ಗುರುವಾದ, ತಾನೇ ಶಿಷ್ಯನಾದ, ತಾನೇ ಲಿಂಗವಾದ ಗುಹೇಶ್ವರ ನಿಮ್ಮ ಶರಣನ ಕೈಯಲ್ಲಿ ಲಿಂಗವ ಕೊಟ್ಟರೆ ಭಾವ ಬತ್ತಲೆಯಾಯಿತು. ನಿಮ್ಮ ಶರಣ ಅಂದರೆ ಪ್ರಭುದೇವರೇ, ಗುಹೇಶ್ವರ ದೇವ ನಿಮ್ಮ ಶರಣನ ಕೈಯಲ್ಲಿ ಲಿಂಗವ ಕೊಟ್ಟರೆ, ಆ ಅನಿಮಿಷ ದೇವರ ಹಸ್ತದಲ್ಲಿರ್ತಕ್ಕಂಥ ಲಿಂಗ ಪ್ರಭುದೇವರ ಹಸ್ತಕ್ಕೆ ಬಂದ ತಕ್ಷಣ ಭಾವ ಬತ್ತಲೆಯಾಯಿತು. ಅಂದರೆ ನಾನು ಬೇರೆ, ಆತ ಬೇರೆ, ಗುರು ಬೇರೆ, ಶಿಷ್ಯ ಬೇರೆ, ಭಿನ್ನತೆ ಹೋಗಿ ಭಾವದಲ್ಲಿ ಅಭಿನ್ನತೆಯಾಗಿ ಬಟ್ಟ ಬಯಲಾಗಿ ನಿಂತಿತ್ತು ಭಾವ. ಅದಕ್ಕೆ ಭಾವ ಬತ್ತಲೆಯಾಯಿತು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಲ್ಲಿಗೆ ಬಂದು ನಮ್ಮ ಕಳೆದ ವಾರದ ಒಂದು ಇಂತೂ ಗುರುವಿನಲ್ಲಿ ತನ್ನಲ್ಲಿ ಸಮರಸ ಭಾವವ ನೈದಿದ ಪ್ರಭುದೇವರು ತಮ್ಮ ಕರಸ್ಥಲದ ಲಿಂಗವ ನೋಡಿ ಆಲಿಂಗ ಭಾವ ಆಲಿಂಗನಮಾಗಿ, ಆಲಿಂಗ ಭಾವನೇ ತಾವು ಆಲಿಂಗನ ಮಾಡಿಕೊಂಡು ದೃಷ್ಟಿ ನೆಟ್ಟು
ಮನಮುಟ್ಟಿ ಹಾರೈಸಿ ಅವರು ದೃಷ್ಟಿ ನೆಟ್ಟರು. ಅನಿಮಿಷ ಯೋಗಿಗಳು ಹೆಂಗೆ ದೃಷ್ಟಿ ನೆಟ್ಟು ಶಿವಯೋಗ ನಿರತರಾದರು, ಹಾಗೆಯೇ ಪ್ರಭುದೇವರು ಕೂಡ ಆ ಕ್ಷಣದಲ್ಲಿ ಯೋಗ ಮುದ್ರೆಯಲ್ಲಿ, ಶಿವಯೋಗ ಮುದ್ರೆಯಲ್ಲಿ, ಶಿವಯೋಗ ಮುದ್ರೆ ಅಂದರೆ ನಾವು ಎಲ್ಲ ಯೋಗ ಮುದ್ರೆಗಳನ್ನು ನೋಡ್ತೇವೆ. ಯೋಗ ಮುದ್ರೆ ಹೀಗೆ ಇನ್ನೊಂದು ಎಲ್ಲ ಮುದ್ರೆಗಳನ್ನು ನೋಡ್ತೇವೆ. ಶರಣರು ಕೂಡ ಒಂದು ಶಿವಯೋಗ ಮುದ್ರೆಯನ್ನು ಕೊಟ್ಟರು. ಇದು ಹಸ್ತದಲ್ಲಿ ಇಷ್ಟಲಿಂಗವನ್ನು ಇಟ್ಕೊಂಡು ನಾವು ಆ ಲಿಂಗದ ಮೇಲೆ ದೃಷ್ಟಿಯನ್ನು ನೆಡೋದೇನಿದೆಯಲ್ಲ, ಅದು ಶಿವಯೋಗ ಮುದ್ರೆ ಅಂತ ಕರ್ಕೊಂಡ್ರು. ಇದನ್ನು ಬಾಲ್ಯಲ ಮಹಾಂತ ಶಿವಗಳು ಈ ಪದವನ್ನು ಬಳಸಿದ್ದಾರೆ. ಎಳೆಯ ನಿಮ್ಮ ತಾಯಿ ತಂದೆಗಳು ಬಂದಿಹರು, ಬಾಳಕ್ಷ ಶಿಶು ಮಹಾಂತ ಲಿಂಗ ದೊರೆಯೇ ಹೇಳ್ತಾರೆ ಅವರು. ಶಿವಯೋಗ ಮುದ್ರಾ ನಿದ್ರಾನಂದ ಸುಖದೊಳಗೆ ಅವಿರತಂ ಮಲಗಿರುವ ಗುರುಪುತ್ರನೇ. ಶಿವಯೋಗ ಮುದ್ರ ನಿದ್ರಾನಂದ ಸುಖದೊಳಗೆ ಅಂತ, ಬರೇ ಶಿವಯೋಗ ನಿದ್ರೆಯದೊಳಗೆ ಅವಿರತಂ ಮಲಗಿರುವ ಗುರುಪುತ್ರನೇ. ಪ್ರಮಥಗಣ, ದೇವಗಣ, ಭಕ್ತಗಣ, ರುದ್ರಗಣ ಎಲ್ಲರೂ ಬಂದು ನಿನ್ನ ಎಬ್ಸಾಕ್ತಾರ, ಏಳು ನೀನು ಅಂತ. ಬಸವ ಮಡಿವಾಳ ಚೆನ್ನ ಸಿದ್ದರಾಮೇಶ್ವರರು, ಕುಶಲ ಪ್ರಭು ಮುಖ್ಯ ಅಜಗಣ್ಣ ತಂದೆಗಳು, ಅಸಮ ಪರತರ ಗೌರಿ ಮಹಾದೇವಿ ಮುಕ್ತಾಯಿ, ವ್ಯಸನಳಿದ ನೀಲಮ್ಮ ಮುಖ್ಯ ತಾಯಿಗಳು. ಎಳೆಯ ನಿಮ್ಮ ತಾಯಿ ತಂದೆಗಳು ಬಂದು ತಾಯಿ, ಇದು ಅನಿಮಿಷ ಯೋಗಿಗಳಿಗೆ ಹೇಳಿ ಮಾಡಿಸಿದಂಥ ಪದ್ಯ ಅಂತ ನಮಗೆ. ಹಾಗೆ ಪರಿಪರಿಯಾಗಿ ಪ್ರಭುದೇವರು ಬೇಡ್ಕೊಂಡ್ರೆ, ಹೇಳಪ್ಪ, ಮಾತನಾಡಪ್ಪ, ಏನಾದರೂ ಹೇಳು, ನನಗೆ ದೀಕ್ಷೆ ಮಾಡು, ನನ್ನ ಇಷ್ಟಲಿಂಗ ದೀಕ್ಷೆ ಮಾಡು. ಕೇಳಲಿಲ್ಲ. ಅದಕ್ಕೆ ಆ ಇಷ್ಟಲಿಂಗ ಯೋಗ ನೋಡ್ರಿ, ಇವೆಲ್ಲ ಪದ್ಯಗಳು ಇಷ್ಟಲಿಂಗದ ಅವಶ್ಯಕತೆ ಎಷ್ಟಿದೆ ಅಂತ ಹೇಳುವ ಪ್ರಸಂಗಗಳಿವೆಲ್ಲ. ಇವೆಲ್ಲ ಏನು ಅಂದರೆ ಇಷ್ಟಲಿಂಗ ತತ್ವವನ್ನು ಪ್ರಭುದೇವರು ಇಷ್ಟಲಿಂಗ ತತ್ವವನ್ನು ಈ ಜಗತ್ತಿಗೆ ಕೊಡಮಾಡಿದ್ದುದು ನಾವೆಲ್ಲರೂ ಗಮನ ಹರಿಸ್ಬೇಕಿದೆ. ಪ್ರಭುದೇವರು ಇಷ್ಟಲಿಂಗದ ಕುರಿತು ಎಷ್ಟು ಮಹತ್ವವಾಗಿ, ಎಷ್ಟು ಪರಿಪರಿಯಾಗಿ ದೀಕ್ಷೆಯನ್ನು ಪಡಿಬೇಕು ಅಂತಕ್ಕಂಥದ್ದನ್ನು ಬೇಡ್ಕೊಂಡಿದ್ದರು. ಅನಿಮಿಷ ಯೋಗಿಗಳಲ್ಲಿ ಎಷ್ಟು ಪರಿಪರಿಯಾಗಿ ಕೇಳ್ಕೊಂಡಿದ್ರು ಅಂದರೆ ಇಷ್ಟಲಿಂಗ ದೀಕ್ಷೆಯ ಅವಶ್ಯಕತೆ ಎಷ್ಟಿದೆ ಅಂತ ನಾವು ತಿಳ್ಕೊಬೇಕಾಗತ್ತೆ. ಅಂಥ ಪರಮಜ್ಞಾನಿಗಳಿಗೆ ದೀಕ್ಷೆಯ ಒಂದು ಅಭಿರುಚಿ, ದೀಕ್ಷೆ ಅಪೇಕ್ಷೆ ಇದ್ದಾಗ, ಹಂಗಾರೆ ನಾವೆಲ್ಲ ದೀಕ್ಷೆಯನ್ನು ಬಿಟ್ಟು ಇರೋದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ನಾವು ವಿಚಾರ ಮಾಡಬೇಕು. ಹೀಗೆ ಅವರು ತಮ್ಮಷ್ಟಕ್ಕೆ ತಾವೇ ಸಮಾಧಾನ ಮಾಡಿಕೊಂಡು, ನಾ ಏನೂ ತಪ್ಪು ಮಾಡಿಲ್ಲ, ನಾನು ಗುರುವಿನ ಹಸ್ತದಲ್ಲಿರ್ತಕ್ಕಂಥ ಕರಸ್ಥದಲ್ಲಿರ್ತಕ್ಕಂಥ ಲಿಂಗವನ್ನು ತಗೊಂಡು ನಾನು ಪಡ್ಕೊಂಡ್ರಲ್ಲಿ ಯಾವುದೇ ತಪ್ಪಿಲ್ಲ, ಅಕ್ರಮ ಇಲ್ಲ, ಯಾವುದೇ ಅನ್ಯಾಯ ಇಲ್ಲ. ಯಾಕೆ ಗುರುವಿನ ಮುಖಾಂತರ ಹಸ್ತಮಸ್ತಕ ಸಂಯೋಗದಿಂದ ಪಡ್ಕೊಳ್ಳೋದು ಕ್ರಮ, ಅದು ನ್ಯಾಯ. ಆದರೆ ಆ ಕ್ರಮ ಜರುಗಿಲ್ಲ ಇಲ್ಲಿ. ಅದು ಅಲ್ಲಿ ಆ ರೂಢಿಯಲ್ಲಿ ಬಂದಂಥ ರೂಢಿ ಇಲ್ಲಿ ಬಂದಿಲ್ಲ. ಇದು ಅಕ್ರಮ ಅಂತ ಜಗತ್ತಿಗೆ ಅನಿಸಿದರೂ ಕೂಡ ಇವ್ರು ಹೇಳ್ತಾರೆ ಇಲ್ಲಿ ಆ ಅಕ್ರಮ ಯಾಕೆ ಅಲ್ಲ ಅನ್ನೋದು ಇಲ್ಲಿ ಸಾಬೀತುಪಡಿಸ್ತಾರೆ. ಯಾಕಂದರೆ ಗುರು ಮತ್ತು ಶಿಷ್ಯನಿಗೆ ಸಂಬಂಧ ಎಷ್ಟಿರುತ್ತೆ ಅಂದರೆ, ಅವನೇ ಗುರುವಾಗಿರ್ತಾನೆ, ಅವನೇ ಶಿಷ್ಯನಾಗಿರ್ತಾನೆ, ಅವನೇ ಲಿಂಗವಾಗಿರುತ್ತಾನೆ. ಲಿಂಗ ಬೇರೆ ಅಲ್ಲ, ಗುರು ಬೇರೆ ಅಲ್ಲ, ಶಿಷ್ಯ ಬೇರೆ ಅಲ್ಲ. ಆ ಲಿಂಗ ಆತನ ಚಿತ್ಕಳೇನೇ, ಅದು ಆತ ಬೇರೆ ಅಲ್ಲ. ಅದು ಆ ಲಿಂಗ ಅನ್ನೋದು ಬೇರೆ ಅಲ್ಲ, ಆತನ ಚಿತ್ಕಳೇನೇ. ಅದು ಚೈತನ್ಯ ರೂಪವಾಗಿ, ಅದು ಸಾಕಾರ ರೂಪವಾಗಿ ನಮ್ಮ ಮುಂದಿರುತ್ತೆ. ಅದು ಬರೇ ಕುರುಹು ಅಲ್ಲ, ಅದು ಸಾಕ್ಷಾತ್ ಪರಶಿವ ಸ್ವರೂಪ, ಸಾಕ್ಷಾತ್ ಚಿತ್ಕಳೆ ಅದು ಅನ್ನೋದನ್ನು ಈ ಒಂದು ಹಂತದಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಇಷ್ಟು ಹೇಳಿ ತಮ್ಮ ಇಷ್ಟಲಿಂಗ ಯೋಗದಲ್ಲಿ ನಿರತರಾದ ಸಂದರ್ಭದಲ್ಲಿ ಪ್ರಭುದೇವರು ಹೇಳ್ತಾರೆ, ಇಲ್ಲಿ ಬಟ್ಟೆಯ ಬಡಿಯುವ ಕಳ್ಳಂಗೆ ಬೇಹು ಸಂದು ಕಳವು ದೊರಕಿದಂತಾಯಿತು.
ಬಟ್ಟೆಯ ಬಡಿಯುವ ಕಳ್ಳಂಗೆ. ಬಟ್ಟೆ ಬಡಿಯುವ ಕಳ್ಳ ಅಂದರೆ ಏನು ಅಂದರೆ, ವೃತ್ತಿಯಲ್ಲಿ ಕಳ್ಳತನ ಮಾಡ್ತಕ್ಕಂಥ ವ್ಯಕ್ತಿ ಆತ ಕಳ್ಳತನವನ್ನು ಪೂರೈಸಬೇಕು ಅಂತ ಹೊಂಚು ಹಾಕ್ಕೊಂಡು ಕುಂತಿರ್ತಾನೆ. ಕಳ್ಳತನ ಆಗಬಾರ್ದು ಅಂತೇಳಿದು ಭದ್ರತೆಯವರು ಇರ್ತಾರೆ, ಬೇಹುಗಾರಿಕೆ ಇರ್ತೈತಿ. ಎಲ್ಲಾದರೂ ಕಳ್ಳರು ಓಡಾಡಕತ್ತಾರನೋ ಅಂತ ಪೊಲೀಸರು ಹುಡುಕ್ತಿರ್ತಾರೆ. ಆದರೆ ಕೆಲವು ಸಾರಿ ಆ ಬೇಹುಗಾರಿಕೆ ಮಾಡ್ತಕ್ಕಂಥವ್ರು ಮೈ ಮರೆತು ಬಿಟ್ಟಿರ್ತಾರೆ. ಆ ಮೈ ಮರೆತ ಸಂದರ್ಭದಲ್ಲಿ ಕಳ್ಳನಿಗೆ ಅತ್ಯಾನಂದ ಆಗ್ತದೆ. ಇಲ್ಲಿ ಉಪಮೆ ಕೊಟ್ಟಾರ ಅವ್ರು, ಎಂಥ ಆನಂದ ಆಗಿದೆ ಅನ್ನೋದನ್ನು. ಬಟ್ಟೆಯ ಬಡಿಯುವ ಕಳ್ಳಂಗೆ ಹೊಂಚು ಹಾಕ್ಕೊಂಡು ಕುಂತಿರ್ತಾನ ನಾವು. ಯಾವಾಗರ ಈ ಮನೆಯವರು ಕಿಲಿ ಹಾಕ್ಕೊಂಡು ಎಲ್ಲರೂ ಹೊಕ್ಕಾರೋ, ಮನೆಯಾಗಿಲ್ದಂಗೆ ಯಾವಾಗರ ಇವರು ಅಷ್ಟರು ಹೊಕ್ಕಾರೋ, ಆ ಸಮಯ ನೋಡಿ ನಾನು ಏನು ಮಾಡಬೇಕು, ಈ ಮನೆಯ ಕನ್ನ ಹಾಕಬೇಕು ಅಂತ ಕಾಯ್ಕೊಂಡು ಕುಂತಕ್ಕಂಥ ಕಳ್ಳನಿಗೆ ಒಂದು ದಿವಸ ಆ ಸಮಯ ಬಂದೇ ಬಿಡ್ತೈತಿ, ಆ ಸಂದರ್ಭ ಬಂದೇ ಬಿಡ್ತೈತಿ, ಆ ಅವಕಾಶ ಬಂದೇ ಬಿಡ್ತೈತಿ. ಎಲ್ಲರೂ ಹೋಗೇ ಬಿಡ್ತಾರೆ ಮನೆ ಕಿಲಿ ಹಾಕ್ಕೊಂಡು. ಅವಾಗ ಅವನಿಗೆ ಆಗ್ತಕ್ಕಂಥ ಆನಂದ ಏನಿದೆಯಲ್ಲ ಅದನ್ನು ಇಲ್ಲಿ ಉದಾಹರಣೆ ಕೊಡ್ತಾರೆ. ಬಟ್ಟೆಯ ಬಡಿಯುವ ಕಳ್ಳಂಗೆ ಬೇಹು ಸಂದು ಕಳವು ದೊರಕಿದಂತಾಯಿತು. ಕಳ್ಳತನ ಮಾಡಲಿಕ್ಕೆ ಅವಕಾಶ ಸಿಕ್ಕಂಗಾಯಿತು. ಆ ರೀತಿಯಾದ ಆನಂದ ಆದಂಗೆ ಕುರುಡ ನೆಡಹುತ್ತ ತಡಹಿ ಅಂಧಕ ನಡ್ಕೋಂತ ಹೊಕ್ಕಿರ್ತಾನ. ನಡ್ಕೊಂತ ಅದನ್ನು ಇದನ್ನು ನಡ್ಕೊಂತ ಅವ ಏನೋ ಕಲ್ಲು ಬರ್ತೈತಿ, ಎಡುತ್ತಾನ, ಮತ್ತೊಂದು ಮಾಡ್ತಾನ. ತಡ್ಕೊಂತ ಹುಡುಕೊಂತ ಹೊಕ್ಕಿರ್ತಾನಲ್ಲ. ಕುರುಡ ನೆಡಹುತ್ತ ತಡಯಿ ಹಿಡಿದು ಕಂಡಂತಾಯಿತ್ತು. ಏನೋ ಹುಡ್ಕಾಕೆ ಹೊಂಟಿರ್ತಾನವ, ಅಲ್ಲಿ ತಡದು ಇಲ್ಲಿ ತಡದು ಅವಂಗೆ ಆತಂಕ ಇರುತ್ತೆ. ಅವಂಗೆ ಅನಿಶ್ಚಿತತೆ ಇರ್ತೈತೆ. ಆ ಅಂಧಕನಿಗೆ ತಾನೇನು ಹುಡುಕ್ಲಿಕ್ಕೆ ಹೊರಟಿದ್ದಾನೋ ಅದು ಸಿಗುತ್ತೋ ಇಲ್ಲೋ ಅಂತಕ್ಕಂಥ ಅನಿಶ್ಚಿತತೆ ಅವನಿಗೆ ಕಾಡ್ತಿರ್ತೈತಿ. ಅಂಥ ಅನಿಶ್ಚಿತತೆಯ ಸಂದರ್ಭದಲ್ಲಿ ಆತ ಹುಡುಕೋ ಪ್ರಯತ್ನವನ್ನು ಬಿಟ್ಟಿರೋದಿಲ್ಲ. ಯಾವಾಗ ಆತನಿಗೆ ಸಿಕ್ಕಿಬಿಡುತ್ತೋ, ಯಾವಾಗ ಸಿಗುತ್ತೋ ಅವನಿಗೆ ನಿಶ್ಚಿತತೆ ಇರೋದಿಲ್ಲ. ಹುಡುಕೋತ ಹೊಕ್ಕಿರ್ತಾನವ. ಅದು ಯಾವಾಗ ಸಿಕ್ಕಿಬಿಡುತ್ತಲ್ಲ ಅವನಿಗೆ, ಆ ಸಿಕ್ಕ ಸಂದರ್ಭದಲ್ಲಿ ಅವನಿಗೆ ಆಗ್ತಕ್ಕಂಥ ಆನಂದ ಏನಿದೆಯಲ್ಲ. ನಿರ್ಧನಿಕ ಧನದ ಬಯಕೆಯಲ್ಲಿ ನಡೆಯುತ್ತ ಅತೀ ಕಡು ಬಡುವ ಅವ ಸಂಪತ್ತಿನ ನೆನೆಸುವಂತ ಹೋಗ್ತಿರ್ತಾನ. ನನಗೂ ಶ್ರೀಮಂತಿಕೆ ಇದ್ರೆ ಭಾಳ ಚಲೋ ಇತ್ತಲ್ಲ, ನನಗೂ ಹಣ ಇದ್ರೆ ಭಾಳ ಚಲೋ ಇತ್ತು, ನಾನು ಬಡವದೇನೆ, ನನ್ನ ಹತ್ರ ಹೊನ್ನಿಲ್ಲ, ಸಂಪತ್ತಿಲ್ಲ, ಏನೂ ಇಲ್ಲ. ನಿರ್ಧನಿಕ ಧನದ ಬಯಕೆಯಲ್ಲಿ ನಡೆಯುತ್ತ ಎಡಹಿದ ಕಲ್ಲು ಪರುಷವಾಯಿತು. ಎಂಥ ಮಾತು ನೋಡ್ರಿ. ಅವ ಕೇಳಾಕತ್ತಿದ್ದು ಹೊನ್ನು. ನಿರ್ಧನಿಕ ಹೊನ್ನಿಲ್ದವ ನನಗೂ ಒಂದಿಷ್ಟು ಬಂಗಾರದ ನಾಣ್ಯ ಎಲ್ಲರ ಸಿಕ್ಕರೆ ಭಾಳ ಚಲೋ ಆಕ್ಕಿತ್ತಲ್ಲ ಅಂತ ಅನ್ಕೊಂತ ಹೊಂಟಾನ. ಬಂಗಾರದ ನಾಣ್ಯ ಸಿಗೋ ಬದಲಿ ಅವಂಗ ಪರುಷ ಸಿಕ್ಕಿಬಿಡುತ್ತೆ. ಬಂಗಾರ ಆದ್ರೆ ಅದು ಸೀಮಿತ, ಪರುಷ ಎಷ್ಟು ಬೇಕಾದಷ್ಟು ಬೇಕಂದಾಗ ಬಂಗಾರ ಮಾಡ್ಕೋಬೋದು. ಅಂಥದ್ದೇ ಸಿಕ್ಕಿಬಿಡುತ್ತೆ. ಅವ್ಗೆ ಎಷ್ಟು ಆನಂದ ಆಗಿರಬಾರ್ದು. ನೋಡಿ ಉದಾಹರಣೆ ಎಷ್ಟು ಚಂದ ಕೊಡ್ತಾರೆ ಅವರು. ಮೊದಲೇದ್ದು ಕಳ್ಳನ ಉದಾಹರಣೆ ಕೊಟ್ಟರು, ಎರಡನೇದ್ದು ಅಂಧಕನ ಉದಾಹರಣೆ ಕೊಟ್ಟರು, ಮೂರನೇದ್ದು ಕಡು ಬಡವ ಧನವನ್ನು ನೆನಪು ಮಾಡ್ಕೊಂಡು ಹೋಗೋ ಸಂದರ್ಭದಲ್ಲಿ ಬಯಕೆಯಲ್ಲಿ ಎಡಹಿದ ಕಲ್ಲು ಏನೋ ವಿಚಾರ ಮಾಡ್ಕೊತ ಹೊಂಟಿದ್ದ. ನಡ್ಕೊಂತ ಅವಾಗ ಕಾಲು ಎಡುತ್ತಾನ. ಒಂದು ಕಾಲಕ್ಕೆ ಕಲ್ಲು ಬರ್ತೈತಿ, ಎಡುತ್ತಾನ. ಎಡವಿ ಹಿಂಗೆ ಬೀಳ್ಬೇಕನ್ನೋಕೆ ಆ ಕಲ್ಲು ಅವನ ಮುಂದೆ ಬಂದು ಬಿದ್ದು ಬಿಡ್ತೈತಿ. ಎಡವಿದ ಕಲ್ಲು ಅದನ್ನು ನೋಡ್ತಾನ, ಅದು ಕಲ್ಲು ಆಗಿರಂಗಿಲ್ಲ, ಅದು ಪರುಷ ಆಗಿರ್ತೈತಿ. ಎಷ್ಟು ಆನಂದ ಆಗಿರಬಾರ್ದು ಆತನಿಗೆ ಅಂತ. ಅರಸುವಂಗೆ ಅರಕೆ ತಾಣದಂತಾಯಿತ್ತು. ಅರಸುವಂಗೆ ಅಂದ್ರೆ ಏನು ಹುಡುಕಾಕತಾನ, ಯಾವುದಾದ್ರೂ ಒಂದು ವಸ್ತುವನ್ನು, ಅಗತ್ಯ ವಸ್ತುವನ್ನು ಹುಡುಕುವಂಥ ವ್ಯಕ್ತಿಗೆ ಮನೆಯೊಳಗೆ ಏನೋ ಇಟ್ಟಿರ್ತೇವೆ, ಒಂದೇನೋ ಚಲೋ ಕಾಗದ ಪತ್ರ, ಭಾಳ ಇಂಪಾರ್ಟೆಂಟ್ ಕಾಗದ ಪತ್ರ ಇಟ್ಟಿರ್ತೇವೆ, ಇಟ್ಟು ಮರ್ತಿರ್ತೇವೆ. ಅದನ್ನು ಹಂಗೆ ಹುಡುಕ್ತಾ ಇರ್ತೇವೆ ನಾವು. ಸಿಕ್ಕಿರೋದಿಲ್ಲ, ಅದು ಒಳಗೆ ಭಾಳ ಆತಂಕ ಇರ್ತದೆ. ಸಿಕ್ಕಿಲ್ಲ, ಯಾರಿಗೂ ಹೇಳಿರಂಗಿಲ್ಲ, ಸಿಗವಲ್ದು, ಆದರೂ ಯಾವಾಗಾರ ಹುಡುಕ್ತಿರ್ತೇವೆ. ಆ ಅಗತ್ಯ ವಸ್ತುವನ್ನು ಅರಸುವವರಿಗೆ ಆ ಅಗತ್ಯ ವಸ್ತು ತಾನೇ ಅಚಾನಕ್ಕಾಗಿ ಕೈವಶ ಆಕೈತೆ. ಅದು ಮನೆಯೆಲ್ಲ ಹುಡುಕಿರ್ತೇವೆ, ಭಾಳ ಅಗತ್ಯ ವಸ್ತು ಇರ್ತೈತೆ. ಅದು
ಹುಡುಕಿ ಬೇಸರಾಗಿ ಬಿಟ್ಟಿರ್ತೀವಿ. ಬೇರೆ ಏನೋ ಕೆಲಸ ಮಾಡೋತ್ನಾಗ ಅಚಾನಕ್ಕಾಗಿ ನಾವು ಏನು ಭಾಳ ಸಂದು ಹುಡುಕ್ತಿರ್ತೀವಲ್ಲ ಅದು ನಮ್ಮ ಕೈಗೆ ಸಿಕ್ಬಿಡ್ತೈತಿ. ಎಷ್ಟು ಆನಂದ ಆಗ್ತೈತಿ. ನಮ್ಮ ಬದುಕಿನ ನಿತ್ಯದ ಅನುಭವಗಳನ್ನೇ ಇಲ್ಲಿ ನಮಗೆ ಉದಾಹರಣೆ ಕೊಟ್ಟು ಉಪಮೆ ಕೊಟ್ಟು ಅವ್ರು ಆ ಮಾತನ್ನು ಹೇಳ್ತಾರೆ. ಎಲೆ ಗುಹೇಶ್ವರ, ನೀ ನನಗೆ ದೊರಕುವುದೆಂಬುದು ನೀಗ ದೊರಕಿದಿಲ್ಲ. ಯಾರ ಮುಖಾಂತರ ದೊರಕಿದೆ? ಗುಹೇಶ್ವರ ಬೇರೆ ಅಲ್ಲ, ಅನಿಮಿಷ ಯೋಗಿಗಳು ಬೇರೆ ಅಲ್ಲ. ಇಲ್ಲಿ ಗುಹೇಶ್ವರ ನೀ ನನಗೆ ದೊರಕುವುದೆಂಬುದು ಯಾರಿಗೆ ಹೇಳಾಕತ್ತಾರೆ? ಇಲ್ಲಿ ಅನಿಮಿಷ ಯೋಗಿಗಳ ಲಿಂಗವನ್ನು ತಮ್ಮ ಹಸ್ತದ ಮೇಲೆ ಇಟ್ಟುಕೊಂಡು ದೃಷ್ಟಿಯೋಗ ಮಾಡಿಕೊಂಡು ಆ ಲಿಂಗಕ್ಕೆ ಹೇಳಾಕ್ತಾರೆ. ಯಾರು? ಪ್ರಭುದೇವರು. ಆ ಲಿಂಗಕ್ಕೆ ಹೆಸರಿಟ್ಟರು ಗುಹೇಶ್ವರ ಅಂತ. ಗುಹೇಶ್ವರ ನೀ ನನಗೆ ದೊರಕಿದ್ದು, ನೀ ಏನು ಸಿಕ್ಕಿಲ್ಲಪ್ಪ, ನಾನು ಗುರುವಿನಿಂದ ಸಿಕ್ಕಿಲ್ಲ. ನಾ ಮುನ್ನ ಮಾಡಿದ ಸುಕೃತದ ಫಲವೇನನ್ನೇ ಬಣ್ಣಿಪೆ ಹೇಳ. ಇದು ಇವತ್ತಿಂದಲ್ಲಿದು ನಾನು ಎಷ್ಟೋ ಕಾಲಗಳ ಪುಣ್ಯ ಮಾಡಿದ್ದ ಫಲ. ಇದನ್ನು ಹೇಳಿದ್ರೆ ಮತ್ತು ನಮ್ಮ ಉಳಿದವ್ರಿಗೆಲ್ಲ ಹಿಂದಿನ ಜನ್ಮದ ಪುಣ್ಯ, ಹಿಂದಿನ ಜನ್ಮದ ಪಾಪ ಅಂತ ಈ ರೀತಿಯಾದಂಥ ಮಾತುಗಳನ್ನ ಹೇಳ್ತಾರೆ. ನಾನು ಶಬ್ದಶಃ ವಚನದ ಅರ್ಥವನ್ನು ಬಿಡಿಸಾಕತ್ತೇನೆ. ಪುನರ್ಜನ್ಮ ಐತೋ ಇಲ್ಲೋ ಅದು ಅವರಿಗೆ ಬಿಟ್ಟಿದ್ದು. ಹಿಂದಿನ ಪುಣ್ಯ ಮುಂದೆ ಐತೋ ಇಲ್ಲೋ ಅವ್ರಿಗೆ ಹಿಂದಿನ ಪುಣ್ಯವನ್ನು ಹಿಂದುಂಡುಡಬೇಕು, ಹಿಂದಿನ ಪುಣ್ಯವನ್ನು ಮುಂದೊಂದುಡಬೇಕು ಅಂತ ಯಾರು ಹೇಳ್ತಾರೆ? ನಮ್ಮ ಬಾಲ್ಯಲ ಮಹಾಂತ ಶಿವಗಳು ಹೇಳ್ತಾರೆ. ಸಂಚಿತ ಕರ್ಮ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇರಲಿ, ಅದನ್ನು ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಅವರವ್ರ ನಂಬಿಕೆಗೆ ಬಿಟ್ಟು ಬಿಡ್ತೇನೆ ನಾನು ಅದನ್ನು. ಇಲ್ಲಿ ಹೇಳೋದು ಪ್ರಭುದೇವರೇ ಹೇಳಿದ ಪ್ರಕಾರ ಹೇಳಿದ್ರು ಅವರು. ಇದೇನು ಅಲ್ಪ, ಇದು ನಂದು ಏನಿಲ್ಲ ಇದ್ರಾಗ ಎಫರ್ಟು. ನಾ ಮಾಡೇನಂದ್ರೆ ನನ್ನ ಹಸು ಅಲ್ಲ, ಇದು ನಮ್ಮ ತಂದೆ ತಾಯಿ ಮಾಡಿದ ಪುಣ್ಯ ರೀ ಅಂತ ನಾವು ಅನ್ನೋದಿಲ್ಲ. ನಮ್ಮ ಹಿರಿಯರು ಮಾಡಿದ ಪುಣ್ಯ ರೀ ನಮ್ಮ ಮಂತೆನಕ್ಕೆ ಅಂತ ಅನ್ನೋದಿಲ್ಲ. ನಾವು ಮಾಡಿರ್ತೀವಿ, ಕಷ್ಟಪಟ್ಟಿರ್ತೀವಿ, ಎಲ್ಲ ಮಾಡಿರ್ತೀವಿ, ಎಲ್ಲ ಆಗಿರ್ತೈತಿ. ಮನೆ ನಿಮ್ಮಿಂದನೇ ಚಲೋ ಆಗಿರ್ತೈತಿ. ಆದರೂ ನೆನೆಸೋದೇನು ನಮ್ಮ ಮನೆ ಹಿರಿಯರು ಮಾಡಿದ ಪುಣ್ಯ ರೀಪ, ನಾವೆಲ್ಲ ಏನು ಅಂತ ಈ ವಿನೀತ ಭಾವವನ್ನು ಇಟ್ಕೊತೇವಲ್ಲ, ಅದೇ ವಿನೀತ ಭಾವ ಇಲ್ಲಿ ಪ್ರಭುದೇವರಿಗೆ ಐತಿ. ಇಲ್ಲಿ ಏನಂದ್ರೆ ಅವರು ನೀ ನನಗೆ ದೊರಕಿದ್ದು ಈ ಸಂದರ್ಭದಲ್ಲಿ ನಾ ಇಲ್ಲಿ ಬರ್ಬೇಕು, ಹೆಂಗೆ ಗೊಗ್ಗೈ ಭೇಟಿ ಆಗ್ಬೇಕೆಲ್ಲೇ, ಗೊಗ್ಗೈ ನನಗೆ ನಿಮ್ಮನ್ನು ತೋರಿಸ್ಬೇಕೆಲ್ಲೇ, ಗುರುವಿನ ತೋರಿಸ್ಬೇಕೆಲ್ಲೇ, ಗುರುವಿನಿಂದ ನನಗೆ ಲಿಂಗ ಬರಬೇಕೆಲ್ಲೇ, ಇವೆಲ್ಲವೂ ವಿಸ್ಮಯ ಅವರಿಗೆ. ಆ ವಿಸ್ಮಯದಲ್ಲಿ ಆನಂದ, ಆ ಆಶ್ಚರ್ಯದಲ್ಲಿ ಆನಂದ, ಆ ಅತ್ಯಾಶ್ಚರ್ಯದ ಆನಂದದ ನಡುವಿನಲ್ಲಿ ಈ ಮಾತು ಅವರು ದೃಷ್ಟಿಯೋಗ ನಿರತರಾಗಿ ತಮ್ಮಷ್ಟಕ್ಕೆ ತಾವೇ ಲಿಂಗೈ ಹೇಳ್ಕೊತ ಹೊಂಟರು. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಇಷ್ಟಲಿಂಗ ಯೋಗ ನಿರತರಾಗ್ತಕ್ಕಂಥವ್ರು. ನಿಮಿಷ ಯೋಗಿಗಳು ಯಾವ ರೀತಿ ನಿರತರಾಗಿದ್ದರು, ಉಳಿದ ಎಲ್ಲ ಶರಣರು ಇಷ್ಟಲಿಂಗ ಯೋಗದ ಮುಖಾಂತರನೇ ಎಲ್ಲವನ್ನು ಸಾಧಿಸಿದ್ದು ನಾವು ತಿಳ್ಕೊಬೇಕಾಗತ್ತೆ. ಬರೀ ಈ ವಚನಗಳನ್ನು ಓದೋದಲ್ಲ, ನಾವು ನಮ್ಮ ಬದುಕಿನಲ್ಲಿ ಏನಿದ್ರ ಸಂದೇಶ ಅಂದರೆ ಇಷ್ಟು ಮಹತ್ವವಾಗಿದೆ ಇದು ದೃಷ್ಟಿಯೋಗ, ಇಷ್ಟಲಿಂಗ ಯೋಗ, ಶಿವಯೋಗ ಎಷ್ಟು ಮಹತ್ವದ್ದಿದೆ ಅಂತ ನಮಗೆ. ಅಂದರೆ ಸಾಕ್ಷಾತ್ ಪರಶಿವನನ್ನೇ ಕೂಡುವಂಥ, ಸಾಕ್ಷಾತ್ ಪರಶಿವನ ಜೊತೆಗೇ ಸಮರಸವಾಗುವಂಥ, ಸಾಕ್ಷಾತ್ ಪರಶಿವನ ಜೊತೆಗೆ ವಿಲೀನ ಆಗ್ತಕ್ಕಂಥ ಒಂದು ಸರಳವಾದ ಮಾರ್ಗ ಯಾವುದಾದ್ರೂ ಇದ್ದರೆ ಅದು ಇಷ್ಟಲಿಂಗ ಯೋಗ. ಆ ಇಷ್ಟಲಿಂಗ ಯೋಗದಲ್ಲಿ ಪ್ರಭುದೇವರು ಈ ರೀತಿ ನಿರತಾಗ್ಯಾರ. ಅದಕ್ಕೆ ಹೇಳಿದರು, ಆಹಾ ಎನ್ನ ಪುಣ್ಯವೇ, ಆಹಾ ಎನ್ನ ಭಾಗ್ಯವೇ ಅಂತ ಹೇಳಿದ್ರಲ್ಲ ಶರಣರು. ಷಣ್ಮುಖ ಶಿವಯೋಗಿಗಳು ಹೇಳಿದ್ರಲ್ಲ, ಇದೆಂಥ ಭಾಗ್ಯಪ್ಪ ನನಗೆ. ಲಿಂಗಯ್ಯನ ಮೇಲೆ ಹೇಳಿದಂಥ ಅದ್ಭುತ ವಚನಗಳು ಷಣ್ಮುಖ ಶಿವಗಳ ವಚನಗಳದಾವೆ, ಓದಬೇಕು ನಾವೆಲ್ಲ. ಷಣ್ಮುಖ ಶಿವಗಳು ಹೇಳಿದಷ್ಟು ಲಿಂಗಯ್ಯನ ಮೇಲಿನ ಇಷ್ಟಲಿಂಗ ಯೋಗದ ಕುರಿತು ವಚನಗಳು ಭಾಳ ಅದ್ಭುತವಾದಂಥ ವಚನ. ಅವನು ಲಿಂಗಯ್ಯನ ಜೊತೆ ಎಷ್ಟು ತಾದಾತ್ಮ್ಯವಾಗಿ ಮಾತನಾಡಿದ್ದಾರೆ, ಎಷ್ಟು ಲಿಂಗಯ್ಯನ ಜೊತೆಗೆ ಅವರು ಆತ್ಮೀಯವಾಗಿ ಸಂಭಾಷಣೆ ಮಾಡಿದ್ದಾರೆ, ಅದನ್ನು ನೋಡ್ಬೇಕು ನಾವು. ಆ ಭಾವದಲ್ಲಿ ನಾವು ಇರಬೇಕಾಯ್ತು. ಲಿಂಗಯ್ಯನ ಹಂಗೆ ಕಟ್ಕೊಂಡೇವಿ, ಲಿಂಗಯ್ಯನ ಮೆದಿ ಮೇಲೆ ಅದಾನ, ಮುಂಜಾನೆ ಆತನಿಗೆ ನಾವು ಭಸ್ಮ ಹಚ್ಚಕತ್ತೇವಿ, ಅವಂಗೆ ಅಭಿಷೇಕ ಮಾಡಕತ್ತೇವಿ, ಓಕೆ ಅದನ್ನು ಮಾಡೋಣ. ಆದರೆ ಸಮರಸ ಭಾವ ಲಿಂಗಯ್ಯನ ಜೊತೆಗೆ ಬರಬೇಕು. ನಾವು ಹೆಂಗೆ ನಮ್ಮ ಹೆಂಡತಿ ಮಕ್ಕಳು, ಹೌದಾ, ಅಣ್ಣತಮ್ಮರು, ಸಹೋದರರು, ತಂದೆ ತಾಯಿ ಎಲ್ಲರ ಜೊತೆ ಭಾಳ ಆತ್ಮೀಯ ಭಾವದಿಂದ ಮಾತಾಡ್ತೇವಲ್ಲ, ಹಂಗೆ ಲಿಂಗಯ್ಯನ ಜೊತೆಗೆ ನಾವು ಮಾತನಾಡಲಿಕ್ಕೆ ಪ್ರಾರಂಭಿಸಬೇಕು. ಲಿಂಗ ಆತ್ಮಸಂಗಾತಕ್ಕೆ ನನಗೆ ಚೆನ್ನ ಮಲ್ಲಿಕಾರ್ಜುನನುಂಟು ಅಂತ ಹೇಳಿದರು. ಚೆನ್ನ ಮಲ್ಲಿಕಾರ್ಜುನ ಅಂದರೆ ಅದೇ ಲಿಂಗಯ್ಯ. ಆ ಲಿಂಗಯ್ಯನಿಗೆ ಹೆಸರಿಟ್ಟರು ಅವರು. ಆತ್ಮಸಂಗಾತಕ್ಕೆ ನನಗೆ ಯಾರು ಉಂಟಪ್ಪ ಅಂತ ಹೇಳಿದ್ರೆ ಇಷ್ಟು ಲಿಂಗಯ್ಯ ನನ್ನ ಜೊತೆಗೆ ಅದಾನ ಅಂತ. ಆತಿದ್ದಾಗ ನನಗೆ ಇನ್ಯಾವುದರ ಭಯ ಇದೆ ಅಂತ ಆತನನ್ನು ನಂಬಿಬಿಟ್ರೆ, ಇಷ್ಟಲಿಂಗವನ್ನು ನಾವು ನಂಬಿ ಆತನಿಗೆ ಎನ್ನ ಮಾನ ಅಪಮಾನ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ,
ಎನ್ನ ವಾಮಕ್ಷೇಮ ನಿಮ್ಮದಯ್ಯ. ಇದು ಮಾತು. ಇವು ಇಷ್ಟಲಿಂಗಯ್ಯನಿಗೆ ಹೇಳಿದಂಥ ಮಾತು ಶರಣರು. ನಾವು ನಮ್ಮ ಕಷ್ಟಗಳನ್ನು ಮತ್ತೆ ಯಾರಿಗೋ ಆತ್ಮೀಯರಿಗೆ ಹೇಳ್ಕೊತೇವೆ, ಮತ್ತು ಯಾರಿಗೋ ಸಹೋದರಿಗೆ ಹೇಳ್ಕೊತೇವೆ, ಮತ್ತು ಯಾರಿಗೋ ಬಂಧು ಬಾಂಧವ್ರಿಗೆ ಹೇಳ್ಕೊತೇವೆ, ಮತ್ತು ಯಾರಿಗೋ ದೊಡ್ಡವ್ರಿಗೆ ಹೇಳ್ಕೊಂಡು ನಮ್ಮದು ಭಾಳ ಕಷ್ಟ ಐತ್ರಿ. ಇಲ್ಲಪ್ಪ, ಅದು ಎಲ್ಲ ಬಹಿರಂಗದ ಜಗತ್ತಿನೊಂದಿಗೆ ನೀ ಏನು ಕಷ್ಟ ಹೇಳ್ಕೊಂಡ್ರೂ ಅದು ತಾತ್ಪೂರ್ತಿಕವಾಗಿರ್ತಕ್ಕಂಥ ಪರಿಹಾರ ಸಿಗಬಹುದು. ನಿನ್ನ ಏನೇ ಇದ್ದರೂ ನಿನ್ನ ಅರಿಕೆ, ನಿನ್ನ ಅಳಲು, ನಿನ್ನ ದುಃಖ, ನಿನ್ನ ಆನಂದ, ನಿಮ್ಮ ಸಮರ್ಪಣಾ ಭಾವ, ನಿನಗೇನು ಹೇಳ್ಬೇಕನ್ಸೈತಲ್ಲ ಎಲ್ಲವನ್ನೂ ನಿನ್ನ ಲಿಂಗಯ್ಯಗೆ ಹೇಳ್ಕೊತ ಹೋಗಪ್ಪ. ಲಿಂಗಯ್ಯ ಎಲ್ಲ ಯಾಕೆ ಲಿಂಗಯ್ಯ ಅಂತಂದರೆ ಆತ ಸಾಕ್ಷಾತ್ ಪರಶಿವ ಸ್ವರೂಪ ಆಗಿರ್ತಕ್ಕಂಥದ್ದು. ಆ ಭಾವದಲ್ಲಿ ಇದ್ದುಕೊಂಡು ಪ್ರಭುದೇವರು ಹೇಳ್ಯಾರಿಲ್ಲೇ, ನೀ ನನಗೆ ದೊರಕಿದ್ದು ಲಿಂಗಯ್ಯ, ನೀ ನನಗೆ ದೊರಕಿದ್ದು ನಾ ಮುನ್ನ ಮಾಡಿದ ಸುಕೃತದ ಫಲವೇನ ಬಣ್ಣಿಪೆ ಹೇಳ. ಇಲ್ಲಿ ಇಷ್ಟಕ್ಕೇ ಅವರು ನಿಲ್ಲಿಲ್ಲ. ಮತ್ತೆ ಇಷ್ಟಲಿಂಗ ಯೋಗ ನಿರತರಾಗಿ ಅವರಿಗೆ ಅನಿಸಿದ ಮಾತುಗಳೇನದಾವಲ್ಲ, ಮುನ್ನಿನ ಪರ್ಯಂತುಟಲ್ಲ ಅದಡಿಂತಹುದೇ ಅಗದಂಡಿತ್ತಾಯಿತ್ತು. ಹಲವು ದೆಸೆಯ ಬಯಕೆ ತಾರ್ಕಣೆ ಗಂಡಂತೆ ಗುಹೇಶ್ವರ ಲಿಂಗವು ತನುವ ತನ್ನತ್ತಲೋಯಿದ. ಇಲ್ಲಿ ನೋಡ್ರಿ, ನಾನೀಗ ಮೊದಲನೆಂಗಿಲ್ಪ ಅಂತ ಹೇಳಿದ್ರು ಅವರು. ಗುರುವಿನಿಂದ ಲಿಂಗ ಬರೋಕ್ಕಿಂತ ಮುಂಚೆಕ್ಕೆ ಅಲ್ಲಮನ ಆಗಿದ್ದೆ, ಆ ಅಲ್ಲಮ ನಾನೀಗ ಆಗಿಲ್ಲ. ನಾನೀಗ ಮೊದಲಿನಂತೆ ಭೌತಿಕ ಶರೀರ ಆಗಿ ವಿಷಯ ವ್ಯಾಮೋಹಿ ಆಗಿಲ್ಲ. ನಾನು ವಿಷಯ ವ್ಯಾಮೋಹಿ ಆಗಿಲ್ಲ. ಯಾವಾಗ ಗುರುವಿನ ದೀಕ್ಷೆ ಪಡ್ಕೊಂಡು ಲಿಂಗ ನಿರತರಾಗಿ ಇಷ್ಟಲಿಂಗ ಯೋಗ ನಿರತರಾಗಿದ್ದಾಗ ನಾವು ವಿಷಯ ವ್ಯಾಮೋಹಿಗಳಾಗೋದಿಲ್ಲ. ವಿಷಯ ವ್ಯಾಮೋಹಿಗಳಾಗಿ ಆಗೇವೆ ಅಂತಂದ್ರೆ ಇನ್ನೂ ನಾವು ಲಿಂಗವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ. ಅದಕ್ಕೆ ಹೇಳಿದ್ರು ಅವರು. ಇಷ್ಟು ಹೇಳಿದ ಮೇಲೆ ನೀ ನನಗೆ ದೊರಕಿದ್ದು ಎನ್ನ ಭಾಗ್ಯ, ನನ್ನ ಸುಕೃತ, ಮುನ್ನ ಮಾಡಿದ ಸುಕೃತ ಇದು ಅಂತ ಹೇಳಿದ ಮೇಲೆ ಮುಂದೆ ಹೇಳಿದರು, ಕೇಳಿಲ್ಲ ಅಂತ. ಏನು ಕೇಳಿದರು? ನಾನು ಮುಂಚಿನ ಅಲ್ಲಮ ಅಲ್ಲ, ನನಗೆ ಹೊಸ ಹುಟ್ಟು, ನನಗೆ ಪುನರ್ಜನ್ಮ, ಇನ್ನೊಂದು ಜನ್ಮ. ಅಂದರೆ ನಾವು ಸತ್ತು ಹುಟ್ಟುವುದು ಜನ್ಮ ನಂಬದೇ ಇದ್ದರೂ ಕೂಡ ನಮ್ಮ ಭಾವದಲ್ಲಿ ಪರಿವರ್ತನೆ ಆದಾಗೋದು ಇನ್ನೊಂದು ಜನ್ಮ ಅಂತ ತಿಳ್ಕೊಬೇಕಾಗತ್ತೆ. ನಾವು ಇದ್ದ ವ್ಯಕ್ತಿಯ ಭಾವನೆಗಳು ಬದಲಾದಾಗ ಅದು ಇನ್ನೊಂದು ಜನ್ಮ ಅಂತ ತಿಳ್ಕೊಳ್ಳೋ ರೀತಿಯಲ್ಲಿ ನಾವು ಮಾತನಾಡ್ಬೋದು. ಆ ಜನ್ಮವನ್ನು ನಾವು ನಂಬೋದಿಲ್ಲ ಅಂದರೂ ಇದನ್ನಾದರೂ ನಂಬಬೇಕಲ್ಲ. ಹೊಸ ರೂಪ ತಾಳಿದ ವ್ಯಕ್ತಿ, ಹೊಸ ಭಾವನೆಯೊಂದಿಗೆ, ಹೊಸ ವಿಚಾರದೊಂದಿಗೆ ಆ ವ್ಯಕ್ತಿ ಬದಲಾದಾಗ ಆತನಿಗೆ ಮತ್ತೊಂದು ಜನ್ಮನೇ ಅದು. ಆ ರೀತಿಯಾಗಿ ಅದಕ್ಕೆ ಹೇಳಿದ್ರು ಅವರು, ನಾನೀಗ ಮೊದಲಿನಂತೆ ಭೌತಿಕ ಶರೀರಿಯಾಗಿ ವಿಷಯ ವ್ಯಾಮೋಹಿ ಅಲ್ಲ. ಹಾಗೆ ವಿಷಯ ವ್ಯಾಮೋಹಿ ಆಗಿದ್ದಲ್ಲಿ ಈ ರೀತಿಯಾದ ಲಿಂಗಾಂಗ ಸಂಬಂಧ ನನಗೆ ಸಮನಿಸುತ್ತಿತ್ತೇ. ಈ ರೀತಿಯಾದ ಲಿಂಗಾಂಗ ಸಂಬಂಧ ಇದೆಯಲ್ಲ ನನಗೆ, ನಾ ಅಕಸ್ಮಾತ್ ವಿಷಯ ವ್ಯಾಮೋಹಿ ಆಗಿದ್ದೆ ಅಂತಂದರೆ ಈ ಲಿಂಗಾಂಗ ಸಂಬಂಧ ನನಗೆ ದೊರಕ್ತಿದ್ದಿಲ್ಲ. ತಿಳ್ಕೊಂಬಿಡ್ಬೇಕು. ಹಂಗಾರೆ ಒಂದು ಲಿಂಗಯ್ಯರ ಒಲಿಬೇಕು. ಲಿಂಗಯ್ಯ ಒಲಿಬೇಕಂದ್ರೆ ನಾವು ವಿಷಯ ವ್ಯಾಮೋಹದಿಂದ ದೂರ ಇರಬೇಕು. ವಿಷಯ ವ್ಯಾಮೋಹದಿಂದ ದೂರಿಲ್ಲ ಅಂತಂದ್ರೆ ನಮಗೆ ಲಿಂಗಯ್ಯ ಒಲ್ದಿಲ್ಲ ಅಂತ ತಿಳ್ಕೊಬೇಕು. ಲಿಂಗಯ್ಯನ ಒಲಿಸುವ ಪರಿ ಯಾವುದು ಅಂದರೆ ನಾವು ವಿಷಯ ವ್ಯಾಮೋಹದಿಂದ ದೂರ ಇರಬೇಕು, ನಿರ್ಲಿಪ್ತರಾಗಿರ್ಬೇಕು. ದೂರ ಇರೋದಂದ್ರೆ ಬಿಟ್ಟು ಕಾಡ್ನಾಗ ಇರೋದಲ್ಲ ನಾ ಹೇಳೋದು. ಮಾನಸಿಕವಾಗಿ ನಾವು ಅದನ್ನು ಬಿಟ್ಟಿರಬೇಕು. ನೀ ಅದನ್ನೂ ಹಚ್ಕೊಂಡೇನಿ ಇದನ್ನೂ ಹಚ್ಕೊತೇನೆ ಅಂದರೆ ಹೆಂಗೆ ಸಾಧ್ಯ ಅದು? ಇಲ್ಲಿನೂ ನನ್ನ ಮನಸ್ಸನ್ನು ನೆಡ್ತೇನೆ ನಾನು, ಇಲ್ಲಿನೂ ಇದಕ್ಕೆಲ್ಲ ವಿಷಯ ವಸ್ತುಗಳಿಗೂ ನನ್ನ ಮನಸ್ಸನ್ನು ಕೊಡ್ತೇನೆ, ನನ್ನ ದೇಹವನ್ನು ಕೊಡ್ತೇನೆ, ತನು ಮನ ಭಾವಗಳನ್ನು ವಿಷಯ ವಸ್ತುಗಳಿಗೆ ಕೊಟ್ಟೇನೆ. ಕೊಟ್ಟ ಈ ತನು ಮನ ಭಾವಗಳನ್ನು ಇಷ್ಟಲಿಂಗಕ್ಕೂ ಕೊಡ್ತೇನೆ ಅಂದರೆ ಹೆಂಗೆ ಸಾಧ್ಯ ಆಕೈತಿ? ಎರಡು ತನು ಇಲ್ಲ ನನಗೆ, ಎರಡು ಮನ ಇಲ್ಲ ನನಗೆ, ಎರಡು ಭಾವಗಳಿಲ್ಲ ನನಗೆ. ಎರಡು ಇದ್ದು ಅಂದರೆ ಒಂದು ಅಲ್ಲಿ ಕೊಟ್ಟೇನೆ, ಒಂದು ಇಲ್ಲಿ ಕೊಟ್ಟೇನೆ ಅನ್ನಬಹುದು. ಇರೋದೊಂದೇ ತನು, ಇರೋದೊಂದೇ ಮನ, ಇರೋದೊಂದೇ ಭಾವ. ಅದನ್ನು ನೀವು ಆಲ್ರೆಡಿ ವಿಷಯ ವಸ್ತುಗಳಿಗೆ ಕೊಟ್ಟು ಬಿಟ್ಟಿದ್ರಿ ಅಂದರೆ, ಅದರಲ್ಲೇ ನಾವು ಆನಂದ ಭರಿತರಾಗಿ ಇದ್ದಿದ್ವಿ ಅಂದರೆ, ಮತ್ತಿನ್ನು ಲಿಂಗಕ್ಕೆ ಎಲ್ಲಿ ತನು ಕೊಡ್ತೀರಿ, ಎಲ್ಲಿ ಮನ ಕೊಡ್ತೀರಿ, ಎಲ್ಲಿ ಧನ ಕೊಡ್ತೀರಿ, ಎಲ್ಲಿ ಭಾವವನ್ನು ಕೊಡ್ತೀವಿ? ಹೌದಾ? ತನುವನ್ನು ಒಲಿಸಿ ತನುವ ಕೊಟ್ಟು ಗುರುವನ್ನು ಒಲಿಸಬಹುದು, ಗುರುವನ್ನು ಒಲಿಸಬೇಕು.
ಮನವ ಕೊಟ್ಟು ಲಿಂಗವನ್ನೊಲಿಸಬೇಕು, ಧನವ ಕೊಟ್ಟು ತನವ ಕೊಟ್ಟು ಜಂಗಮವನ್ನೊಲಿಸಬೇಕು ಅಂತ ಒಂದು ಕಡೆ ಹೇಳಿದರು ಬಸವಣ್ಣವರು. ಮುಂದೆ ಪ್ರಭುದೇವರು ಬಂದಾಗ, ಪ್ರಭುದೇವರು ಭೇಟಿಯಾದಾಗ, ಆರೋಗಣೆ ಮಾಡುವಾಗ ಅವಾಗ ಹೇಳಿದರು ಏನಿದೆಲ್ಲ ಅಂದಾಗ ಕೊನೆಗೆ ಹೇಳ್ತಾರೆ, ತನುವ ಬೇಡಿದ ನೀವೇ, ಮನವ ಬೇಡಿದ ನೀವೇ, ಧನವ ಬೇಡಿದ ನೀವೇ ಅಂತ ಹೇಳಿದರು. ಅವಾಗ ಪ್ರಭುದೇವರು ಕೇಳಿದರು ಏನಂದ್ರೆ, ತನುವನ್ನು ಆಗಲಿ ನೀ ಗುರು ಕೊಟ್ಟುಬಿಟ್ಟು, ಮನವನ್ನು ಆಗಲಿ ನೀ ಲಿಂಗಕ್ಕೆ ಕೊಟ್ಟುಬಿಟ್ಟು, ಧನವನ್ನು ಆಗಲೇ ಜಂಗಮಕ್ಕೆ ಕೊಟ್ಟುಬಿಟ್ಟು, ನಿನ್ನ ತನು ನಿನ್ನ ಜೊತೆಗೆ ಇಲ್ಲ ಈಗ, ನಿನ್ನ ಮನ ನಿನ್ನದಾಗಿಲ್ಲ ಈಗ, ನಿನ್ನ ಧನ ನಿನ್ನದಾಗಿಲ್ಲ, ಮತ್ತು ನನಗೆ ತನುವ ಬೇಡಿದ ನೀವೇ, ಮನವ ಬೇಡಿದ ನೀವು ಅಂತ ಮತ್ತೆ ಕೇಳಾಕ್ತೀರಿ, ಇದೆಲ್ಲಿಂದ ಬಂತು ಅಂತ ಪ್ರಭುದೇವ್ರ ಪ್ರಶ್ನೆ. ಎಷ್ಟು ಸೂಕ್ಷ್ಮ ಐತೆ ತತ್ವ, ಎಷ್ಟು ಸೂಕ್ಷ್ಮ ಐತೆ ನೋಡ್ರಿ. ಭಾಳ ಅದ್ಭುತವಾದ ಸಂಭಾಷಣೆ ಇದು. ಅಲ್ಲಿ ಆಲ್ರೆಡಿ ಹೇಳಿಬಿಟ್ರ, ನಾ ಕೊಟ್ಬಿಟ್ಟೇನಿ ಈಗ, ತನುವನ್ನು ಗುರುವಿಗೆ ಕೊಟ್ಟೇನಿ, ಮನವನ್ನು ಲಿಂಗಕ್ಕೆ ಕೊಟ್ಟೇನಿ, ಧನವನ್ನು ಜಂಗಮಕ್ಕೆ ಕೊಟ್ಟೇನಿ ಅಂತ ಕೊಟ್ಟು ಮುಗಿಸ್ಬಿಟ್ರಿ. ಈಗ ನಾ ಎಲ್ಲ ಮಕ್ಕಳಿಗೆ ಬರೆದು ಕೊಟ್ಬಿಟ್ಟೇನಿ ಅಂತ ಹೇಳಿಬಿಟ್ಟಿರಿ. ಈಗ ನೀವು ಹೇಳಿಬಿಟ್ಟಿರಿ. ಆದ್ರೆ ಮತ್ತೆ ಯಾರೋ ಕೇಳಿದಾಗ ನನ್ನ ಮನೆ ನಿನಗೆ ಕೊಡ್ತೇನೆ, ನೀ ಮನೆ ಆಗಲಿ ಮಗ್ಗು ಮಾಡಿಬಿಟ್ಟಿಯೋ, ಮತ್ತೆಲ್ಲಿಂದ ಕೊಡ್ತೀವಿ ಮನೆ ಅಂದಂಗೆ ಆಕತ್ತಿಲ್ಲ. ಹಂಗಿದು ತನುವನ್ನು ಗುರು ಕೊಟ್ಟ ಮೇಲೆ ನಿನ್ನ ತನು ಆಗಿ ಉಳಿದಿಲ್ಲ, ಅದು ಗುರುವಿನ ತನು ಆಗೈತಿ. ನಿನ್ನ ಮನ ಲಿಂಗಕ್ಕೆ ಕೊಟ್ಟು, ನಿನ್ನ ಮನ ನಿನ್ನದಾಗಿಲ್ಲ ಈಗ, ಅದು ಲಿಂಗದ ಮನ ಆಗೈತಿ. ಸುಮ್ಮನೆ ನಿನ್ನ ಜೊತೆಗೆ ಐತದ ಅಷ್ಟೇ. ನಿನ್ನ ಜೊತೆಗೆ ಐತೆ ಅಂದ್ರೆ ನಿನ್ನ ಮನ ಅಲ್ಲದು, ಆಲ್ರೆಡಿ ಕೊಟ್ಬಿಟ್ಟು ಒಬ್ರಿಗೆ ನೀ ಲಿಂಗಕ್ಕೆ ಕೊಟ್ಟು. ನಿನ್ನ ಧನ ಜಂಗಮಕ್ಕೆ ಕೊಟ್ಬಿಟ್ಟು, ನೀ ಸಮಾಜಕ್ಕೆ ಕೊಡ್ತೇನೆ ಅಂತ ಹೇಳಿಬಿಟ್ಟು ಕೊಟ್ಬಿಟ್ಟು, ಈಗ ಇದು ನಿನ್ನ ಧನ ನಿನ್ನದು ಆಗಿಲ್ಲದು, ಸಮಾಜದ ಸ್ವತ್ತು ಆಗೈತಿ. ಹಂಗಾರೆ ನಿನ್ನ ಧನ ನಿನ್ನ ಹತ್ರ ಇದ್ದೋದು ನಿನ್ನದು ಅಲ್ಲದು. ಮತ್ತೆ ಈಗ ಬಂದು ನೀಗ ನನ್ನ ತನುವ ಬೇಡಿದ ನೀವೀಗ ಮನವ ಬೇಡಂತ ಹೇಳಕತ್ತಿಯಲ್ಲಪ್ಪ ಬಸವಣ್ಣ, ಇದೆಲ್ಲಿಂದ ಬಂತು? ಎಷ್ಟು ಸೂಕ್ಷ್ಮತೆ ಇದೆ ನೋಡ್ರಿ, ಎಷ್ಟು ಸೂಕ್ಷ್ಮತೆ ಇದೆ. ಅದಕ್ಕಿಲ್ಲಿ ಹೇಳಿದರು ಅವರು, ಹಾಗೆ ವಿಷಯ ವ್ಯಾಮೋಹಿ ಆಗಿದ್ದೆ ಅಂದ್ರೆ ನಾನು ಈ ಲಿಂಗಾಂಗ ಸಂಬಂಧ ನನ್ನ ಹತ್ರ ಬರ್ತಿದ್ದಿಲ್ಲ. ನಾನು ಮೊದಲಿನಂಗೆ ಇಲ್ಲೀಗ, ನಾನು ವಿಷಯ ವ್ಯಾಮೋಹದಿಂದ ದೂರದೊಳದಾಗೇನೆ ಅಂದೋರ್ಕನ ನೀ ನನಗೆ ಒಲದಿ ಇಲ್ಲ ಅಂದ್ರೆ ಒಲಿತಿದ್ದಿಲ್ಲ. ಇದು ಭಾಳ ನಿಚ್ಚಳ. ಇದು ಯಾರಿಗೆ ಲಿಂಗ ಒಲದಿದೆಯೋ, ಯಾರಿಗೆ ಲಿಂಗ ಸ್ವರೂಪ ಲಿಂಗ ಭಾವ ಬಂದಿದೆಯೋ, ಯಾಕೆ ಶಿವಯೋಗಿಗಳು ಮಹಾತ್ಮರು ಅವರಿಗೆಲ್ಲ ಅದು ಲಿಂಗ ಏನೇ ಅವರಿಗೆ ಅಂತ ಭಾವದಲ್ಲಿದ್ರಲ್ಲ, ಅವರಿಗೆ ಇವ್ಯಾವ ವಿಷಯದ ವಸ್ತುವಿನಲ್ಲಿ ಮೋಹ ಇರ್ತಿರ್ಲಿಲ್ಲ ಅವ್ರಿಗೆ. ಯಾರು ಬಂದ್ರೇನು, ಯಾರು ಬಿಟ್ರೇನು, ಯಾರು ಹೋದ್ರೇನು, ಯಾರಿಲ್ಲ ಅಂದ್ರೇನು, ದೊಡ್ಡವ್ರು ಬಂದ್ರೇನು, ಸಣ್ಣವ್ರು ಬಂದ್ರೇನು, ಅಧಿಕಾರಸ್ಥರು ಬಂದ್ರೇನು, ಅಧಿಕಾರ ಇಲ್ದವ್ರು ಬಂದ್ರೇನು, ಶ್ರೀಮಂತರು ಬಂದ್ರೇನು, ಬಡವರು ಬಂದ್ರೇನು, ಎಲ್ಲರೂ ಬಂದಾರ, ಎಲ್ಲರೂ ಹೋಗ್ತಾರ. ಸಮಚಿತ್ತದಿಂದ ಸಮಭಾವದಿಂದ ಇಡೀ ದೃಷ್ಟಿಯನ್ನು ಅವರು ಸಮಾನಾಂತರವಾಗಿ ನೋಡ್ತಕ್ಕಂಥ ಭಾವ ಯಾವಾಗ ಬಂದೈತೆ ಅಂದ್ರೆ ಅವರಿಗೆ ಅವರು ವಿಷಯ ವಸ್ತುವಿಂದ ದೂರ ಆಗಿದ್ದರು. ಅವರ ಭಾವ ಮನ ಎಲ್ಲವೂ ಏನಾಗಿತ್ತು, ಲಿಂಗಮಯವಾಗಿತ್ತು. ಆ ಲಿಂಗದಲ್ಲಿ ಆ ಲಿಂಗಮಯ ಸ್ವರೂಪ ಆಗಿದಾಗ, ಲಿಂಗದ ದೃಷ್ಟಿ ಆಗಿದಾಗ ಲಿಂಗಕ್ಕೆ ವ್ಯತ್ಯಾಸ ಇಲ್ಲ, ಲಿಂಗಕ್ಕೆ ಭಿನ್ನತೆ ಇಲ್ಲ, ಆ ಪರಶಿವ ವಸ್ತುಗೆ ಇದು ಯಾವುದು ಭಿನ್ನತೆ ಇಲ್ಲ, ಎಲ್ಲ ಸಮಾನ ಆಗಿ ಕಂಡಾಗ ಜಗತ್ತವ್ರಿಗೆ ಸಮ ಆಗಿ ಕಾಣ್ತಿತ್ತಲ್ಲ. ನಮಗೆಲ್ಲರೂ ಭಿನ್ನವಾಗಿ ಕಾಣಕತ್ತಾರೆ ಈಗ. ಇವ್ರು ಇಂಥವ್ರು, ಇಂಥವ್ರು, ಇವ್ರು ದೊಡ್ಡವರು, ಇವ್ರು ಸಣ್ಣವರು, ಇವ್ರು ಹಿಂಗೆ, ಅವ್ರು ಹಂಗೆ. ನಮಗೆ ಭಿನ್ನತೆ ಕಾಣಾಕತೈತೆ. ಯಾಕಂದ್ರೆ ನಾವು ಇಷ್ಟಲಿಂಗದಲ್ಲಿ ನಾವಿನ್ನೂ ನಮ್ಮ ಮನಸ್ಸನ್ನು ನೆಟ್ಟಿಲ್ಲ ಪೂರ್ತಿ ಅಂತ. ಅದಕ್ಕೆ ಹೇಳಿದ್ರು ಅವರು, ನಾನು ಮೊದಲಿನಂತೆ ವಿಷಯ ವ್ಯಾಮೋಹಿ ಅಲ್ಲದಿದ್ದರಿಂದಲೇ ಈ ರೀತಿಯಾದ ಲಿಂಗಾಂಗ ಸಂಬಂಧ ಸಮರಸ ಸಮನಿಸಿದೆ ನನಗೆ. ಹಲವು ದೆಸೆಯ ಬಯಕೆ ತಾರ್ಕಣೆಗಂಡಂತೆ ಗುಹೇಶ್ವರ ಲಿಂಗವು ತನುವ ತನ್ನತ್ತಲೋಯಿದ. ಮೊದಲು ಹಲವಾರು ಬಯಕೆಗಳು ನನ್ನ ಮನದಲ್ಲಿದ್ದು, ಏನು ಮಾಡಲಯ್ಯ ಎನ್ನ ಹೀನ ಮನದ ಬಯಕೆಗಳನ್ನು. ಹಲವಾರು ಬಯಕೆಗಳು ಇದ್ದು ನನ್ನ ಹತ್ರ, ಅವುಗಳನ್ನೆಲ್ಲ ಈಗ ಎಲ್ಲ ಪರಿಶೋಧಿಸಲ್ಪಟ್ಟು ನಿಜ ಸುಖದ ನೆಲೆಯನ್ನರಿತುಕೊಂಡಿದ್ದೇನೆ. ಅವೆಲ್ಲ ಹೋಗ್ಬಿಟ್ಟವು ನನಗೆ. ಅದು ಲಿಂಗದ ಒಂದು ಅರಿವಿನ ಬೆಂಕಿಯಲ್ಲಿ ಏನಾಗಿಬಿಡ್ತು ಅಂದ್ರೆ ಅದು ಕರಿಗೆ ಹೋಗಿಬಿಡುತ್ತೆ. ಅದು ಏನು ಉಳಿದಿಲ್ಲ. ಕಸರು ಬಂಗಾರ ಬೆಂಕಿಯೊಳಗೆ ಹಾಕಿಬಿಟ್ಟಾಗ ಕಸರು ಹೋಗಿ ಪರಿಶುದ್ಧವಾದ ಚಿನ್ನ ಹೆಂಗೆ ಉಳಿತೈತಲ್ಲ, ಪುಟ್ಟಕ್ಕಿಟ್ಟ ಚಿನ್ನ, ಹಂಗೆ ಲಿಂಗ ಸ್ಪರ್ಶ ಆಗಿ ಗುರುವಿನ ಹಸ್ತಮಸ್ತಕ ಸಂಯೋಗದಿಂದ ಚಿತ್ಕಳೆ ಬಂದು ನಮ್ಮ ಕೈಯಲ್ಲಿ ಬಂದು ಅದೇ ನನ್ನ ಗುರುವಾಗಿ ನನ್ನ ಮುಂದೆ ಕಣ್ಣು ಮುಂದೆ ಬಂದಾಗ ಅಲ್ಲಿ ಇದು ನಾನೇ, ಅದು ನೀನೇ, ಇದು ನಾನೇ ಅಂತಕ್ಕಂಥ ಭಾವ ಬಂದಾಗ ಅಲ್ಲಿ ಕೇವಲ ಪರಿಶುದ್ಧವಾದ ಭಾವ ಉಳಿತದೆ ಹೊರತು ಬೇರೆ ಇನ್ಯಾವುದು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಅಶುದ್ಧ ಬಯಕೆಯನ್ನು ಅಳೆದು ಹೋಗ್ಬಿಟ್ಟೈತಿ ಈಗ. ಅದರಿಂದಲೇ ಪರಶಿವ ಎನ್ನ ತನುಮನ ಭಾವ ಸರ್ವಾಂಗವೆಲ್ಲವನ್ನು ತನ್ನಲ್ಲಿ ತಲ್ಲೀನಗೊಳಿಸಿದ್ದಾನೆಂದು. ಅದಕ್ಕೆ ನೀನು ಬಂದು ನನ್ನ ಹತ್ರ ಬಂದು
ಏನು ಕುಂತ್ಬಿಟ್ಟಿಯಪ್ಪ, ನನ್ನಲ್ಲಿ ಆ ಪರಿಶುದ್ಧತೆ ಇರದೇ ಹೋಗಿದ್ದರೆ, ಆ ಪರಿಶುದ್ಧತೆ ನನ್ನೊಳಗೆ ಇರದೇ ಹೋಗಿದ್ದರೆ, ನೋಡ್ರಿ ಮನೆಯೊಳಗೆ ಕಸ ಕಡ್ಡಿ ತುಂಬಿತ್ತಂದ್ರೆ ಮನೆ ಮಾಲಕ್ ತುಸು ಹೊರಗೆ ಬಂದು ನಿಲ್ತಾನೆ, ಕಸ ಹೊಡಿತಾನೆ, ಒಳಗೆ ಹೋಗೋದಿಲ್ಲ ಅವ ಮನೆ ಮಾಲಕ್. ತನುವಿನಲ್ಲಿ ಹುಸಿ ತುಂಬಿ ಮನದಲ್ಲಿ ಅದು ಹೇಳ್ತಾರಲ್ಲ, ಆ ಒಂದು ವಚನ ಇದಕ್ಕೆ ಸಂಬಂಧಪಡೋದೇ ಇದು. ನಾವು ಅಂತರಂಗದಲ್ಲಿ ಪರಿಶುದ್ಧವಾಗಿದ್ದಾಗ ಮಾತ್ರ ಆ ಪರಿಶುದ್ಧವಾಗಿರ್ತಕ್ಕಂಥ ಚೈತನ್ಯ ಮೂಲ ವಸ್ತು ಅದು ನನ್ನೊಳಗೆ ಬಂದಿರಲಿಕ್ಕೆ ಸಾಧ್ಯ ಅನ್ನುವಂಥ, ಅದಕ್ಕಾಗಿ ನೀ ನನ್ನ ಹತ್ರ ಬಂದೀಯ. ನಾನು ಈಗ ಪರಿಶುದ್ಧವಾಗಿರ್ತಕ್ಕಂಥವನು. ಪರಶಿವಲಿಂಗ ಈ ನನ್ನನ್ನು ಆಶ್ರಯ ಮಾಡಿಕೊಂಡಿದ್ದ ಕಾರಣ ಏನು ಅನ್ನೋದನ್ನು ಅವ್ರು ಬಿಚ್ಚಿಟ್ರು. ಈಗ ನಾನು ಅತ್ಯಂತ ಪರಿಶುದ್ಧವಾಗಿದ್ದೇನೆ, ನಾನು ವಿಷಯ ವ್ಯಾಮೋಹಿ ಆಗಿಲ್ಲ. ಅದಕ್ಕೆ ನಾವೆಲ್ಲ ಏನಾಗಬೇಕಂಗಾರೆ ಅವೆಲ್ಲ ಆಗ್ಬೇಕಂದ್ರೆ ನಾವು ವಿಷಯ ವ್ಯಾಮೋಹದಿಂದ ದೂರ ಉಳಿಬೇಕು. ಆದಷ್ಟು ಮನಸ್ಸನ್ನು ಪರಿಶುದ್ಧಗೊಳಿಸ್ಕೊಂಡಿರ್ಬೇಕಾಗತ್ತೆ. ಆದಷ್ಟು ನಾವು ಭಾಳ ಸ್ವಚ್ಛ ಭಾಳ ಹೊರಗಿಂದ ಹೆಂಗೆ ಸ್ವಚ್ಛ ಇಟ್ಕೊತೀವಿ, ಹೊರಗೆ ನಮ್ಮ ಮನೆ ನಮ್ಮೆಲ್ಲ ವಸ್ತುಗಳನ್ನು ಕಾರ್ ತೊಳ್ಕೊತೇವೆ, ಗಾಡಿ ತೊಳ್ಕೊತೇವೆ, ನಮ್ಮ ಮೈ ಚೆಂದಾಗಿ ಚಲೋ ಸೋಪ್ ಹಚ್ಕೊಂಡು ತೊಳ್ಕೊತೇವೆ, ಸೇಂಟ್ ಹೊಡ್ಕೊತೇವೆ, ಬಟ್ಟೆ ತೊಳ್ಕೊತೇವೆ, ಎಲ್ಲ ತೊಳ್ಕೊತೇವೆ. ಮನಸ್ಸು ತೊಳ್ಕೊಳ್ಳೋದು ಯಾವಾಗ? ನೋಡ್ರಿ, ಮಂಡೆ ಬೋಳಾದಡೆ ಅನ್ನಕ್ಕ ಮಣ ಬೋಳಾದಡನ್ನಕ್ಕ. ಮಂಡೆ ಬೋಳಾದಡೇನು? ತಲೆಯುವ ಮ್ಯಾಗಿನ ಕೂದಲ ತೆಗೆದು ಸ್ವಚ್ಛ ಮಾಡ್ಕೊಂಡ್ರೆ ಏನಾಯ್ತು? ಹೌದು, ಭಾಳ ಸ್ವಚ್ಛ. ಮನ ಬೋಳಾದನಕ್ಕ ಅಂತ ಮನಸ್ಸಿಗೆ ಅಂಟಿಕೊಂಡಂಥ ಮಲಿನತೆಯನ್ನು ನಾವು ಸ್ವಚ್ಛ ಮಾಡ್ಕೋಬೇಕು. ಸೊ ಅದಕ್ಕೆ ಹೇಳಿದ್ರು ಅವರು, ಭಾಳ ಹೇಳಿದ್ರು, ಮನಸ್ಸು ಹೆಂಗೆ ಸ್ವಚ್ಛ ಮಾಡ್ಕೋಬೇಕ್ರಿ, ಮನಸ್ಸು ಹೆಂಗೆ ಸರಿಯಾಗಿ ಇಟ್ಕೋಬೇಕ್ರಿ ಅಂತ ಕೇಳಿದ್ರೆ, ಕೂಡಲ ಚೆನ್ನ ಸಂಗಯ್ಯನ ಶರಣರ ಅನುಭವ ಮಾಡುವುದು, ಬಟ್ಟೆ ಮಾಸಿದೊಡೆ ಮಡಿವಾಳಂಗಿಕ್ಕುವುದು, ಹೌದಾ? ಮಂಡೆ ಮಾಸಿದೊಡೆ ಮಹಾಮಜ್ಜನವ ಮಾಡುವುದು, ಮಣ ಮಾಸಿದಡೆ ಏನು ಮಾಡ್ಬೇಕಂತ ಉತ್ತರನೂ ಇಲ್ಲೇ ಕೊಟ್ಬಿಟ್ರೆ ಅವರು. ಕೂಡಲ ಚೆನ್ನ ಸಂಗನ ಶರಣರ ಅನುಭವ ಮಾಡೋದು. ಇಲ್ಲೇನು ಅನುಭವ ಮಾಡಾಕತ್ತೇವಲ್ಲ ನಾವೀಗ, ಇಲ್ಲೇನು ಕುಂತೊಂದಿಷ್ಟು ಚಿಂತನೆ ನಡೆದತ್ತಲ್ಲ, ಈ ಚಿಂತನೆ ಮುಖಾಂತರನೇ ಮನಸ್ಸಿಗೆ ಅಂಟಿದಂಥ ಮಲಿನತೆ ದೂರ ಆಗುತ್ತೆ ಹೊರತು ಬೇರೆ ಇನ್ಯಾವುದು. ಅದಕ್ಕೆ ಅನುಭವ ಮಂಟಪದ ಪರಿಕಲ್ಪನೆ ಬಂತು. ನಮ್ಮ ಕಾಯಕ ಸರಿಯಾಗಿ ಮಾಡಿಬಿಟ್ರೆ ಸಾಕು, ದಾಸೋಹ ಮಾಡಿಬಿಟ್ರೆ ಸಾಕು, ಇಷ್ಟಲಿಂಗ ಪೂಜೆ ಮಾಡಿಬಿಟ್ರೆ ಸಾಕು ಅಂತ ಅಷ್ಟಕ್ಕೆ ನಿಲ್ಲಿಲ್ಲ ಬಸವಣ್ಣವರು. ಅನುಭವ ಮಂಟಪವನ್ನು ಯಾಕೆ ಚರ್ಚೆ? ಅನುಭವದಿಂದ ಮನಸ್ಸಿನ ಮಲಿನತೆ ಹೋಗಲಿಕ್ಕೆ ಸಾಧ್ಯ, ಬೇರೆ ಯಾವುದರಿಂದ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಪುಸ್ತಕ ಓದಬಹುದು, ಪುಸ್ತಕದಿಂದ ಜ್ಞಾನ ಬರುತ್ತೆ, ಆದರೆ ಮನಸ್ಸಿನ ಮಲಿನತೆ ಹೋಗ್ಬೇಕಾಯ್ತಂದ್ರೆ 4 ಜನರ ಮಧ್ಯದಲ್ಲಿ ಕೂತ್ಕೊಂಡು ಅನುಭವ ನಡಿಲೇಬೇಕಂದ್ರೆ ಅದಕ್ಕೆ ಅರ್ಚನೆ, ಅರ್ಪಿತ, ಅನುಭವ ಅಂತ 3 ಕ್ರಮ ಇಟ್ಟರು. ಅರ್ಚನೆ ಆದ ಬಳಿಕ ಅರ್ಪಿತ ಆಗ್ಬೇಕು, ಅರ್ಪಿತ ಆದ ಬಳಿಕ ಆನಂದವಾಗಿ ಅನುಭವ ನಡಿಬೇಕು, ಚರ್ಚೆ ನಡಿಬೇಕು, ಚಿಂತನೆ ನಡಿಬೇಕು, 4 ಮಾತು, ಒಳ್ಳೆಯ ಮಾತುಗಳು ಬರಬೇಕು. ಮಾತುಗಳ ಬೇರೆ ಹೊರಗಡೆ ನಾನು ಓದ್ಕೊಂಡೇನಿ, ನಾ ಭಾಳ ಓದೇನಿ, ನಾ ಜ್ಞಾನವಂತದೇನಿ ಅಂತ ಸುಮ್ಮನೆ ಒಳಗೆ ಕುಂತ್ರೆ ನಡೆಯೋದಿಲ್ಲ. ಅದು ಹೊರಗೆ ಬರಬೇಕದು. ಜ್ಞಾನಿನೂ ಹೊರಗೆ ಬಂದು ಹೇಳಬೇಕು, ಜ್ಞಾನಿನೂ ಹೇಳಬೇಕಾಗತ್ತೆ, ಓದ್ದವನು ಹೇಳಬೇಕಾಗತ್ತೆ, ಓದಲ್ದವ್ರ ಜೊತೆ ಚರ್ಚೆ ಮಾಡ್ಬೇಕು. ನೀವೇನು ಓದಲ್ದವ್ರು, ನಿಮ್ಗೆ ಗೊತ್ತಿಲ್ಲ, ನಾನು ಭಾಳ ತಿಳ್ಕೊಂಡೇನೆ ಅಂತ ಮೌನವಾಗಿದ್ದರೆ ಅವ್ನು ಉಪಯೋಗಕ್ಕೆ ಬರೋದಿಲ್ಲ. ಅದು ಅದಕ್ಕೆ ಅನುಭವ ಅನ್ನೋದು, ಅದಕ್ಕೆ ಚರ್ಚೆ ಅನ್ನೋದು ಆಗಬೇಕು, ಭಾಳ ಮಹತ್ವದ್ದು. ಅದಕ್ಕೆ ಈ ಕಾನ್ಸೆಪ್ಟ್ ಇಟ್ಟರು, ಕಾಯಕ ಇಟ್ಟರು, ದಾಸೋಹ ಇಟ್ಟರು, ಇಷ್ಟಲಿಂಗ ಪೂಜೆ ಇಟ್ಟರು, ಮ್ಯಾಲ ಅನುಭವ ಮಂಟಪ ಇಟ್ಟು ಅನುಭವವನ್ನು ಯಾಕೆ ಇಟ್ಟರು ಅಂದರೆ ಮನದ ಮೈಲಿಗೆ ತೊಳಿಲಿಕ್ಕೆ. ಮನ ಮಾಸಿದೊಡೆ ಮನಸ್ಸು ಹೊಲಸಾಗಿರ್ತೈತಿ. ಈ ಇಂದ್ರಿಯಗಳ ಮುಖಾಂತರ ಕಣ್ಣು, ಕಿವಿ, ಮೂಗು ಇವು ಎಲ್ಲ ಮುಖಾಂತರ ನಮಗೆ ಬರಬಾರದು ಎಲ್ಲ ಮಲಿನತೆ ಈ ಶರೀರದೊಳಗೆ ಬಂದು ಬಿದ್ದಿರ್ತೈತಿ. ಅದನ್ನು ನಿತ್ಯ ಸ್ವಚ್ಛ ಮಾಡುವಂಥ ಪ್ರಕ್ರಿಯೆ ನಡಿಬೇಕು, ಕೆಲಸ ನಡಿಬೇಕು. ಅದು ಸ್ವಚ್ಛ ಹೆಂಗಾಗುದಂದ್ರೆ ಲಿಂಗ ಪೂಜೆ ಮಾಡೋದ್ರಿಂದ ಆಕತಿ, ಮಂತ್ರ ಪಠನ ಮಾಡೋ ವಚನ ಪಠನಗಳನ್ನು ಮಾಡೋದ್ರಿಂದ ಆಕತಿ, ಎಲ್ಲ ಕರೆ. ಆದರೆ ಅನುಭವ ನಡಿಬೇಕು. ಅರಿವಿನ ತೃಪ್ತಿಗೆ ನೋಡ್ರಿ, ಅರಿವಿನ ತೃಪ್ತಿಗೆ ಅನುಭವವೇ ಆಶ್ರಯ ಅಂತ ಹೇಳಿದರು ಬಸವಣ್ಣವರು. ಅರಿವಿನ ತೃಪ್ತಿ ಆಗಬೇಕಾಗಿತ್ತು ಅಂದರೆ ಅನುಭವ ನಡಿಬೇಕು. ಲಿಂಗಾನುಭಾವದಿಂದ ಎಂಥ ಅನುಭವ? ಲಿಂಗಾನುಭವ ಇಲ್ಲಿ ಹೇಳ್ಯಾರಲ್ಲ ನೋಡ್ರಿ, ಈ ಲಿಂಗಾನುಭವ ನಡೆದೈತಿ, ಪ್ರಭುದೇವ್ರದ್ದು ಲಿಂಗಾನುಭವ ನಡೆದೈತಿ. ಲಿಂಗಾನುಭಾವದಿಂದ ಎನ್ನ ಮರೆದೇನಾಗಿ ನಿಮ್ಮ ಕಂಡೆನ್ನ ಮರೆದೇನಾಗಿ. ಅನಿಮಿಷ ಯೋಗಿಗಳು ಹೆಂಗೆ ಮಾಡಿದರು? ನಿಮ್ಮ ಕಂಡೆನ್ನ ಮರೆದೇನಾಗಿ. ಅನಿಮಿಷ ಯೋಗಿಗಳು ತಮ್ಮನ್ನು ತಾವು ಮರ್ಕೊಂಡಿದ್ದರು. ಯಾರನ್ನು ಕಂಡು? ಕೈಯಲ್ಲಿರೋ ಇಷ್ಟಲಿಂಗದಲ್ಲಿ ಆ ಪರವಸ್ತುವನ್ನು ಕಂಡು ನಿಮ್ಮ ಕಂಡೆನ್ನ ಮರೆದೇನಾಗಿ ಕೂಡಲ ಸಂಗಮ ದೇವ. ಯಾವ ರೀತಿ ಲಿಂಗಾನುಭವದಿಂದ, ಯಾವ ರೀತಿ ಲಿಂಗಾನುಭವ ಆಗಬೇಕು ಅದನ್ನು ನೋಡಿದ ಕ್ಷಣಕ್ಕೇ ಆ ಲಿಂಗಾನುಭವದಿಂದ
ಆ ಪರಾತ್ಪರ ವಸ್ತು ನಮ್ಮ ಅನುಭವಕ್ಕೆ ಬರುತ್ತೆ. ಆ ಅನುಭವಕ್ಕೆ ಬಂದು ಅದನ್ನು ಕಂಡಾಗ ನನ್ನನ್ನು ಮರಿಬೇಕು ಅಂದಾಗ ಅದು ಕಂಡಂಗೆ ನಿಮ್ಮ ಕಂಡನ್ನು ಮರೆದುದಾಗಿ ಕೂಡಲ ಸಂಗಮ ದೇವ ಲಿಂಗಾನುಭಾವದಿಂದ ನನಗೇನಾಗತ್ತೆ? ಲಿಂಗಾನುಭಾವದಿಂದ ನಾನು ನಿಮ್ಮನ್ನು ಕಾಣ್ತೇನೆ. ನಿಮ್ಮನ್ನು ಕಂಡ ಮೇಲೆ ಏನಾಗುತ್ತೆ? ನನ್ನನ್ನು ನಾನು ಮರಿತೇನೆ. ಒಂದೇ ಸಾಲಿನ ವಚನ ಇದು. ಅರಿವಿನ ತೃಪ್ತಿಗೆ ಅನುಭಾವವೇ ಆಶ್ರಯ, ಲಿಂಗಾನುಭಾವದಿಂದ ನಿಮ್ಮ ಕಂಡನ್ನು ಮರೆದನಾಗಿ ಕೂಡಲ ಸಂಗಮ ದೇವ. ಇದೇ ಅನಿಮಿಷ ಯೋಗಿಗಳು ಆ ಲಿಂಗಾನುಭಾವದ ಮುಖಾಂತರ ಆ ಪರಾತ್ಪರ ವಸ್ತುವನ್ನು ಕಂಡರು. ಅದೇ ಪರವಸ್ತು ಸಾಕಾರ ಮೂರ್ತಿಯಾಗಿ ಬಂದಿತ್ತು. ಅನಿಮಿಷ ಯೋಗಿಗಳೇ ಆ ಪರವಸ್ತು ಸಾಕಾರ ಮೂರ್ತಿಯಾಗಿ ಬಂದಿತ್ತು. ಹೊಳ್ಳಿ ಅದು ನಿರಾಕಾರ ರೂಪವನ್ನು ತಾಳಲಿಕ್ಕೆ ಆ ಲಿಂಗವನ್ನು ಹಿಡ್ಕೊಂಡು ಲಿಂಗಾನುಭಾವದಿಂದ ಮತ್ತೆ ಆ ಪರವಸ್ತುವನ್ನು ಕಂಡು ತಮ್ಮನ್ನು ಮರೆತುಕೊಂಡು ಕುಂತಿದ್ರಲ್ಲ, ಆವಾಗ ಪ್ರಭುದೇವರು ಬಂದರು. ಪ್ರಭುದೇವರು ಬಂದು ಆ ಲಿಂಗವನ್ನು ತಗೊಂಡ್ರು. ಈಗ ಪ್ರಭುದೇವರು ಏನು ಮಾಡಿದರು? ಆ ಲಿಂಗಾನುಭಾವದಿಂದ ತಮ್ಮನ್ನು ತಾವು ಮರ್ಕೊಳಕತ್ತಾರೆ. ನಮ್ಮನ್ನು ನಾವು ಮರಿಬೇಕು. ಲಿಂಗಾನುಭಾವದಿಂದ ಭಗವಂತನನ್ನು ಕಾಣಬೇಕು. ಕಂಡ ಮೇಲೆ ನಾನು ಮರಿಬೇಕು. ಭಗವಂತನ ಕಂಡಾಗ ಮತ್ತು ನಾ ಎಚ್ಚರ ಇದ್ದೆ ಅಂದರೆ ಲಿಂಗ ಪೂಜೆ ಮಾಡ್ಕೊತ ಕುಂತಾಗನ ಚಹಾ ಆಗೈತಿ ಬರೀ ಕುಡಿ ಬರೀ ಅಂದಿದ್ದು ಕೇಳಿಸ್ತಂದ್ರೆ, ನಮಗೆ ನಾಷ್ಟ ಆಗೈತಿ ಬರೀ ಮಾಡಬರಿ ಅಂತ ಅಂದಿದ್ದು ಕೇಳಿಸ್ತಂದ್ರೆ ಅದು ಲಿಂಗಾನುಭಾವ ಅಲ್ಲ. ಮನ್ಯಾಗ ಮಾತಾಡೋದು ಎಲ್ಲ ಕೇಳಾಕತೈತಿ, ಮನ್ಯಾಗ ಹೇಳೋದು ಎಲ್ಲ ಕೇಳಾಕತೈತಿ, ಈಗ ಎಲ್ಲ ಕಾಣಾಕತೈತಿ, ಮತ್ತು ಲಿಂಗ ಪೂಜಾಕ್ಕೆ ಕುಂತೇವೆ ಅಂದ್ರೆ ಅದು ಅಲ್ಲ. ಲಿಂಗಾನುಭಾವದಿಂದ ನಿಮ್ಮನ್ನು ಕಂಡೆ, ನಿಮ್ಮನ್ನು ಕಂಡೇನೆ ಅಂದು ಹೊಳ್ಳಿ ನಾನು ಮರ್ತಿಲ್ಲ ಅಂದ್ರೆ ನಿಮ್ಮನ್ನು ಸರಿಯಾಗಿ ಕಂಡಿಲ್ಲ, ನಿಮ್ಮನ್ನು ಸರಿಯಾಗಿ ನೋಡಿಲ್ಲ ಅಂತ. ಎರಡರಲ್ಲಿ ಒಂದೇ ಆಗಬೇಕು. ಈ ರೀತಿಯಾದ ಒಂದು ಮಾತುಗಳನ್ನು ಪ್ರಭುದೇವರು ಹೇಳಿದರು. ಪ್ರಭುದೇವರು ಈ ಮಾತು ಹೇಳಿ ಆದಮೇಲೆ ಮುಂದೆ ಹೇಳಿದರು ಎತ್ತಣ ಮಾಮರ ಎತ್ತಣ ಕೋಗಿಲೆ. ಇದಂತೂ ನಾವು ಭಾಳಷ್ಟು ಸಾರಿ ಕೇಳಿದಂಥ ವಚನ. ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣದಿಂದೆತ್ತ ಸಂಬಂಧವಯ್ಯ, ಎತ್ತಣದಿಂದೆತ್ತ ಸಂಬಂಧವಯ್ಯ. ಸಮುದ್ರದ ಉಪ್ಪು ಬೆಟ್ಟದ ನೆಲ್ಲೆ. ನೋಡ್ರಿ, ಸಮುದ್ರದ ಉಪ್ಪು ಅಥವಾ ಬೆಟ್ಟದ ನೆಲ್ಲಿ, ಸಮುದ್ರದೊಳಗನ ಉಪ್ಪು, ಎತ್ತಣದಿಂದೆತ್ತ ಸಂಬಂಧವಯ್ಯ. ಗುಹೇಶ್ವರ ಲಿಂಗಕ್ಕೂ ಎನಗೂ ಎತ್ತಣದಿಂದೆತ್ತ ಸಂಬಂಧವಯ್ಯ. ಪ್ರಶ್ನೆ ಹಾಕ್ಕೊಂಡ್ರವರು ಭಾಳ ಆಶ್ಚರ್ಯ ಆಗಿಬಿಡ್ತವ್ರಿಗೆ. ಇನ್ನೂ ಅವ್ರು ಆಶ್ಚರ್ಯದಲ್ಲೇ ಕುಂತಾರವರು. ಏನಾತಿದು, ಹೆಂಗಾತಿದು, ನಾ ಬಂದೆ ನೋಡಿದೆ, ಹಿಂಗಾತು ತೊಗೊಂಡೆ, ನನಗಿಷ್ಟೆಲ್ಲ ಅನುಭವ ಆಗತೈತಿ, ಏನಿದು ತಿಳಿಯವಲ್ದಲ್ಲ. ಈ ಲಿಂಗಾಂಗ ಸಂಬಂಧದ ಸುಖದಲ್ಲಿ ಭಾಳ ಸುಖಪಟ್ಟರು. ಈ ಲಿಂಗ ದೃಷ್ಟಿಯೋಗ ಮಾಡ್ಕೊಂಡು ಭಾಳ ಸುಖಪಟ್ಟರು. ಸುಖಪಟ್ಟ ಮೇಲೆ ಹೇಳಿದ್ರು ಅವರು, ನೀ ಎಲ್ಲಿದ್ಯೋ ನಾ ಎಲ್ಲಿದ್ನೋ, ಎಲ್ಲಿ ಭೇಟಿ ಆತಿದು, ಎಷ್ಟು ಕೋಇನ್ಸಿಡೆನ್ಸ್ ಆತಿದು, ಯಾವ ರೀತಿ ಆಯ್ತಿದು, ನನಗೆ ಒಂದು ತಿಳಿವಲ್ದು. ಗುಹೇಶ್ವರ ಲಿಂಗಕ್ಕೂ ಎನಗೂ ಎತ್ತಣದಿಂದೆತ್ತ ಸಂಬಂಧ. ಅದಕ್ಕೊಂದು ಉದಾಹರಣೆ ಕೊಟ್ಟರು. ಎತ್ತಣ ಮಾಮರ ಎತ್ತಣಕ್ಕೆ ಹೋಗಿಲೆ. ಮಾಮರ ಎಲ್ಲೋ, ಕೋಗಿಲೆ ಎಲ್ಲೋ. ಹೌದಾ? ಆ ವಸಂತ ಕಾಲಕ್ಕೆ ಬಂದು ಆ ಮಾಮರದಲ್ಲಿ ಆ ಎಲೆ ಚಿಗುರು ಸಂದರ್ಭದಲ್ಲಿನೇ ಆ ಕೋಗಿಲೆ ಬರುತ್ತಲ್ಲ. ಆ ಮರದ ಅಡಿಯಲ್ಲಿನೇ ಆ ಚಿಗುರೆಲೆಯ ಮಧ್ಯದಲ್ಲೇ ನಿಂತುಕೊಂಡು ಕೋಗಿಲೆ ತನ್ನ ಸ್ವರವನ್ನು ಪ್ರಾರಂಭ ಮಾಡ್ತಂದ್ರೆ, ಆ ಕೋಗಿಲೆ ತನ್ನ ಗಾನವನ್ನು ಪ್ರಾರಂಭ ಮಾಡ್ತಂದ್ರೆ ಅದೆಂಥ ಗಾನ ಅದು. ಅದು ಯಾವ ರಾಗದಲ್ಲಿ ಹಾಡ್ತೈತಿ ಗೊತ್ತಿಲ್ಲ ಜಗತ್ತಿಗೆ. ನಾವು ಮಾಡಿಕೊಂಡ ರಾಗಗಳು ಭಾಳ ಅದಾವು. ಯಾವ ತಾಳದಲ್ಲಿ ಅದು ಹಾಡ್ತೈತೆ ಅಂತ ಇನ್ನೂ ಗೊತ್ತಿಲ್ಲ ನಮಗೆ. ಯಾವ ರಾಗ ಹಿಡ್ಕೊಂಡು ಹಾಡ್ತೈತಿ, ಕೋಗಿಲೆ ಹಾಡೋ ರಾಗ ಯಾವುದಂತ ಇನ್ನಿವ್ರಿಗೆ ಯಾವುದಾದ್ರೂ ಯಾರು ಪಂಡಿತರು ಹೇಳ್ಯಾರನು ಇದ್ದಾರೆ. ಇದೇ ರಾಗದಲ್ಲಿ ಹಾಡಾಕತೈತೆ ಅಂತ ಹೇಳ್ಯಾರನು ಇಲ್ಲ. ನಾವೆಲ್ಲ ಹಾಡೋ ರಾಗನ ಪಟಕ್ನ ಹೇಳಿಬಿಡ್ತಾರೆ. ಇದು ರಾಗ ಭೈರವಿಲ್ಲಿ ಹಾಡಾಕ್ತಾರೆ, ಇದು ಇದರಲ್ಲಿ ಹಾಡಾಕ್ತಾರೆ, ಇದು ಈ ತಾಳದಾಗ ಹಾಡಾಕ್ತಾರೆ ಅಂತ ಗಪ್ಪನ ಏನು ಸಂಗೀತ ತಜ್ಞರು ಹೇಳಿಬಿಡ್ತಾರೆ. ಇಲ್ಲಿ ತಪ್ಪಿದ ನೋಡಂತ ಹೇಳ್ತಾರೆ, ಇಲ್ಲಿ ಹಿಂಗಾತಂತ ನೋಡ್ತಾ ಎಕ್ಸ್ಪರ್ಟ್ಸ್ ಎಲ್ಲ ಹೇಳ್ತಾರೆ. ಆದರೆ ಇವತ್ತಿಗೂ ಕೋಗಿಲೆ ಗಾನವನ್ನು ಯಾರಾದರೂ ಸಂಗೀತ ಪಂಡಿತರು ಇದು ಇದೇ ರಾಗದಲ್ಲಿ ಹಾಡಾಕತೈತಿ, ಇದು ಇದೇ ತಾಳವನ್ನು ಹಿಡಿದು ಹಾಡಾಕತೈತಿ, ಇದು ಇಲ್ಲಿ ಹಾಡೋದ್ರಾಗ ಒಂದಿಷ್ಟು ರಾಗ ತಪ್ಪೈತಿ, ಇಲ್ಲಿ ಸ್ವರ ಹೋಗೈತಿ ಅಂತ ಹೇಳಲಿಕ್ಕೆ ಸಾಧ್ಯ ಐತನು. ಅದೆಂಥ ರಾಗ, ಅದೆಂಥ ಗಾನ. ಅಂದ್ರೆ ಆ ಗಾನ ಹೊರಹೊಮ್ಮಲಿಕ್ಕೆ ಆ ಗಾನ, ಆ ರಾಗ, ಆ ಸಂಗೀತ ಕೋಗಿಲೆ ಒಳಗಿದೆಯೋ ಅಥವಾ ವಸಂತ ಕಾಲದ ಚಿಗುರಿನಲ್ಲಿ ಆ ಮಾಮರದ ಚಿಗುರಿನ ಅಡಿಯಲ್ಲಿ ಆ ರಾಗ ಉದ್ಭವಿಸ್ತೈತೋ ಗೊತ್ತಿಲ್ಲ. ಒಟ್ಟದಲ್ಲಿ ಬರಬೇಕು, ಅಲ್ಲಿ ಕುಂದಿರಬೇಕು, ತನ್ನ ಗಾನವನ್ನು ಪ್ರಾರಂಭ ಮಾಡಬೇಕು.
ಅದು ಗಾನ, ಆ ಸಂಗೀತ ಅದು ಕೋಗಿಲೆ ಅಂತರಂಗದಲ್ಲಿ ಹೊರಹೊಮ್ಮತಾಗ್ತೈತೋ ಅಥವಾ ಆ ಮಾಮರದ ಚಿಗುರೆಲೆಯ ಪ್ರಭಾವದಿಂದ ಆ ರಾಗ ಹೊರಹೊಮ್ಮಕತ್ತೋ ಹೇಳಲಿಕ್ಕಾಗೋದಿಲ್ಲ. ಆ ಚಿಗುರೆಲೆಯ ಮಧ್ಯದಲ್ಲಿ ಕೂತು ಹಾಡ್ತೈತಲ್ಲ, ಆ ಚಿಗುರೆಲೆಯ ಶಕ್ತಿಯಿಂದ ಆ ರಾಗ ಬರುತ್ತೋ ಅಥವಾ ಕೋಗಿಲೆ ತನ್ನ ಅಂತರಂಗದಿಂದ. ಆ ಕೋಗಿಲೆ ಬೇರೆ ಕಡೆ ಕುಂತು ಹಾಡೋದಿಲ್ಲ, ವಸಂತ ಕಾಲದಾಗ ಬಂದು ಹಾಡ್ತೈತಿ. ಅದು ಚಿಗುರೆಲೆಯಿಂದ ಹಾಡ್ತೈತ್ರಿ ಅಂತಂದ್ರೆ ಚಿಗುರೆಲೆ ರಗಡದಾವು, ಚಿಗುರೆಲೆ ಮೇಲೆ ಕುಂತ್ರೆ ಬೆಲ್ಲ ಹಕ್ಕಿಗಳು ಬಂದು ಕುಂತ್ರೆ ಅದ ಸಂಗೀತ ಹಾಡಬೇಕಾಗಿತ್ತು. ಹಂಗಾರೆ ಆ ಚಿಗುರೆಲೆಯೊಳಗೆ ಆ ಸಂಗೀತದ ಶಕ್ತಿ ಇಲ್ಲ. ಏನು ಹೇಳೋದು? ಎತ್ತನ ಮಾಮರ, ಎತ್ತನ ಕೋಗಿಲೆ ಇವೆರಡೂ ಸಮ್ಮಿಲನ ಆದಾಗ ಎಂಥ ಅದ್ಭುತವಾದ ಗಾನ ಈ ಜಗತ್ತಿಗೆ ಬರಾಕತೈತಲ್ಲ. ಹಂಗೆ ನೀನು ನಾನು ಸಂಬಂಧ ಬಂದೈತಲ್ಲ, ಇದೆಂಥ ಸುಖ, ಇದೆಂಥ ಸುಖಪ್ಪ ಇದು. ಈ ವಚನ ಭಾಳ ಸಲ ಕೇಳೇವೆ ನಾವು ಇದನ್ನು. ಸಮುದ್ರದಲ್ಲಿರ್ತಕ್ಕಂಥ ಉಪ್ಪು ಐತಿ, ಬೆಟ್ಟದೊಳಗಿರ್ತಕ್ಕಂಥ ನೆಲ್ಲಿಕಾಯಿ ಐತಿ, ಆದರೆ ಎರಡೂ ಸಮ್ಮಿಲನ ಆದಾಗ ಬರ್ತಕ್ಕಂಥ ಒಂದು ಹೊಸ ರುಚಿ ಐತಲ್ಲ, ಈ ರುಚಿ ಯಾವುದರಲ್ಲಿಯೂ ಬರಲಿಕ್ಕೆ, ಉಪ್ಪು ಬೇರೆ ಎಲ್ಲದರಲ್ಲಿಯೂ ಬೆರೆಸ್ತೇವೆ ನಾವು. ನೆಲ್ಲೆಯನ್ನು ನಾವು ಬರೀ ನೆಲ್ಲೆಯಾಗಿ ಸ್ವೀಕಾರ ಮಾಡಿದ್ರೆ ಅದರ ರುಚಿ ಬೇರೆ ಐತಿ, ಉಪ್ಪನ್ನು ಬರೀ ಉಪ್ಪಾಗಿ ಸ್ವೀಕಾರ ಮಾಡಿದ್ರೆ ಅದರ ರುಚಿ ಬೇರೆ ಐತಿ. ಭಾಳ ತಿನ್ಲಿಕ್ಕೆ ಆಗೋದಿಲ್ಲ ಉಪ್ಪು. ಆದರೆ ಎರಡೂ ಸಮ್ಮಿಲನ ಆದಾಗ ಬರ್ತಕ್ಕಂಥ ರುಚಿ ಏನಿದೆಯಲ್ಲ, ಈ ರುಚಿ ಅಂಥದ್ದು. ಈ ನಾನೇನು ಈ ಲಿಂಗ ಯೋಗವನ್ನು ಮಾಡಾಕತ್ತೇನಲ್ಲ, ಇದು ನಾ ಎಲ್ಲೇ ನೀ ಎಲ್ಲೇ, ಎಲ್ಲಿದ್ದೋ ನಾ ಎಲ್ಲಿದ್ದೋ, ಇದು ಹಿಂದೂ ಕಾಣದ, ಯಾವ ರುಚಿಯನ್ನೂ ಕಾಣದ, ಯಾವ ಸುಖವನ್ನೂ ಕಾಣದ ಪರಮಾನಂದ ಸುಖವನ್ನು ಈ ಇಷ್ಟಲಿಂಗ ಯೋಗದಲ್ಲಿ ನಾನು ಪಡೆಯಾಕತ್ತೇನಲ್ಲ, ಇದು ಎಂಥ ಸಂಬಂಧಪ್ಪ ನಂದು ನಿಂದು ಅಂತಕ್ಕಂಥ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾರೆ. ಇದು ನಾವು ನಮ್ಮ ನಿತ್ಯದ ಲಿಂಗ ಪೂಜೆಯಲ್ಲಿ ಈ ವಚನಗಳನ್ನು ಹೇಳಬೇಕಾಗತ್ತೆ. ನಾವು ಪ್ರಭುದೇವರು ಲಿಂಗ ಪೂಜಾ ನಿರತರಾಗಿ ಹೇಳಿದಂಥ ವಚನಗಳಿವು, ಅಂತಿಂಥವ್ರು ಹೇಳಿದ್ದಲ್ಲಿವು. ಸ್ವತಃ ಅವ್ರು ಲಿಂಗ ಪೂಜೆಗೆ ಕುಂತಾಗ ಆಡಿದ ಮಾತುಗಳಿವು. ಇವನ್ನ ನಾವು ಆಡಿಬಿಟ್ರೆ, ಅವ್ರು ಹೇಳಿದ ಮಾತುಗಳನ್ನು ನಾವು ಹೇಳಿಬಿಟ್ರೆ ಎಷ್ಟು ಆನಂದ ಆಗಿರುತ್ತೆ. ಲಿಂಗ ಪೂಜೆಯಲ್ಲಿ ನಿರತರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಎರಡು ವಚನ ಸುಮ್ಮನೆ ಹೇಳಿಬಿಟ್ರೆ, ಎತ್ತಣ ಮಾಮರ ಎತ್ತನ ಗುಹೇಶ್ವರ ಲಿಂಗ, ಗುಹೇಶ್ವರ ಲಿಂಗಕ್ಕೂ ನನಗೂ ಏನೂ ಸಂಬಂಧ. ಲಿಂಗಯ್ಯ, ನೀನು ಜಗದಗಲಾಗಿದ್ದಿ, ಮುಗಿಲಗಲಾಗಿದ್ದಿ, ಎಲ್ಲ ಆಗಿದ್ದಿ, ನನ್ನ ಕರಸ್ಥಲಕ್ಕೆ ಬಂದು ನಿನಗೂ ನನಗೂ ಎತ್ತಿಂದೆತ್ತು ಸಂಬಂಧಪ್ಪ ಮಾರಾಯ. ನಾನು ಯಾವುದೋ ಒಂದು ಬೆಟ್ಟದೊಳಗಿರೋ ನೆಲ್ಲಿಕಾಯಿ ಆಗಿದ್ದೆ, ನೀನೆಲ್ಲೋ ಸಮುದ್ರವಾಗಿದ್ದು ಸಮುದ್ರದಲ್ಲಿ ಅರಳಿದ ಉಪ್ಪಾಗಿದ್ದೋ, ಅಥವಾ ನೀ ನೆಲ್ಲಿಕಾಯಿ ಆಗಿದ್ದೋ, ನಾ ಉಪ್ಪಾಗಿದ್ದೋ. ಇಲ್ಲಿ ಯಾರು ಉಪ್ಪು ಯಾರು ನೆಲ್ಲಿಕಾಯಿ ಹೇಳಲಿಕ್ಕೆ ಆಗೋದಿಲ್ಲ. ಗುಹೇಶ್ವರ ಏನೋ ನಾ ಏನೋ ನನಗೆ ಹೇಳಲಿಕ್ಕೆ ಆಗೋದಿಲ್ಲ. ಒಟ್ಟೇನೋ ಒಂದು ಅದೇವು ನಾವು, ಏನೋ ಒಂದು ಸಮರಸ ಆಗೈತಿ. ಸಮರಸ ಆದಾಗ ಎಂಥ ಅದ್ಭುತವಾದ ರುಚಿ ಐತಲ್ಲ, ಎಂಥ ಆನಂದ ಐತಲ್ಲ, ಆ ಆನಂದವನ್ನು ಅನುಭವಿಸಾಕತ್ತಾರೆ ಯಾರು? ಪ್ರಭುದೇವರು. ಆ ಲಿಂಗದ ಮಹಾತ್ಮೆಯ ನೋಡಿ ಭಾಳವರಿಗೆ ಈ ಮೂರು ವಚನ ಭಾಳ ಅದ್ಭುತವಾದ ವಚನಗಳಿವು. ನಾವು ನಮ್ಮ ನಿತ್ಯದ ಲಿಂಗಾರ್ಚನೆಯಲ್ಲಿ ನಾವು ಅಳವಡಿಸ್ಕೋಬೇಕಾಗ ಆ ಆನಂದದಲ್ಲಿ ಇಷ್ಟೆಲ್ಲ ಹೇಳಿ ಮೇಲೆ ಅವರಿಗೆ ಕಣ್ಣು ತುಂಬಿ ಬರ್ತಾವೆ. ಕಣ್ಣು ತುಂಬಿ ಬಂದ್ಬಿಟ್ಟು ಆ ಲಿಂಗದ ಮಹಾತ್ಮೆಯ ನೋಡಿ ಶಬ್ದ ಮುಗ್ಧವಾದ ಪ್ರಸ್ತಾವದ ವಚನ. ಶಬ್ದ ಹೊರಹೊಮ್ಮೋದಿಲ್ಲ ಅವರಿಗೆ. ಆ ಆನಂದದೊಳಗೆ ಒಮ್ಮೆ ಭಾಳ ಖುಷಿಯಾದಾಗ ನಮಗೆ ಏನ್ರಿ ಶಬ್ದ ಹೊರಗೆ ಬರೋದಿಲ್ಲ. ಹಂಗೆ ಅವ್ರಿಗೆ ಆಗೈತಿ. ಈಗ ಕಾಣಬಾರದ ಲಿಂಗವೆನ್ನ ಕರಸ್ಥಲಕ್ಕೆ ಬಂದರೆ ಹೇಳಲೆಮ್ಮೆ ಕೇಳಲೆಮ್ಮೆ. ಏನು ಹೇಳೋಕ್ಕಾಗಲ್ದು, ಕೇಳೋಕ್ಕಾಗಲ್ಲ. ಕಾಣಬಾರದ ಲಿಂಗ, ಎಲ್ಲೋ ಇದ್ದಂತಹ ಲಿಂಗ ಏನಪ್ಪ ಇದು? ಈ ಜಗತ್ತಿಗೆ ಸೃಷ್ಟಿಕರ್ತನಾಗಿ ಜಗತ್ತಿಗೆ ಮೂಲ ಕಾರಣ ಆಗಿರ್ತಕ್ಕಂಥ ಪರಾತ್ಪರ ವಸ್ತು ಲಿಂಗ ರೂಪದಲ್ಲಿ ನನ್ನ ಕಣ್ಣಿಗೆ ಬಂದು ಬಿದ್ದ ಮೇಲೆ, ನನ್ನ ಕೈಗೆ ಬಂದ ಮೇಲೆ, ಆ ಕಲ್ಲು ಎಡವಿದ ಕಲ್ಲು ಪರುಷವಾಗಿದ್ದಂತೆ, ಎಡವಿದ ಕಲ್ಲು ಪರುಷ ರೂಪದಲ್ಲಿ ನನಗೆ ಸಿಕ್ಕಾಗ ಎಷ್ಟು ಆನಂದ ಆಗೈತಲ್ಲ ಆ ಬಡವನಿಗೆ. ಅಂತಹ ಬಡವ ನಾನು, ಅಂಥವನಿಗಿಂತ ಲಿಂಗ ಬಂದು ಪರುಷ ರೂಪದಲ್ಲಿ ಬಂದುಬಿಟ್ಟ ಮೇಲೆ ನಾ ಏನೆಲ್ಲ ಆದೆ, ನನ್ನಷ್ಟು ಸಿರಿವಂತರೇ ಯಾರಿಲ್ಲ ಅಂತಕ್ಕಂಥ ಭಾವದಲ್ಲಿ ಬಂದಾಗ ಅವ್ರಿಗೆ ಆನಂದ ಭರಿತರಾಗಿ ಕಾಣಬಾರದ ಲಿಂಗವೆನ್ನ ಕರಸ್ಥಲಕ್ಕೆ ಬಂದರೆ ಹೇಳಲೆಮ್ಮೆ ಕೇಳಲೆಮ್ಮೆ. ನನಗೇನು ಹೇಳಕ್ಕೆ ಬರಲ್ದು, ಏನು ಕೇಳಕ್ಕೆ ಬರಲ್ಲ. ಏನು ಹೇಳೋದೈತಿ, ಏನು ಕೇಳೋದೈತ್ರಿ? ಎನಗಿದು ಸೋಜಿಗ, ಎನಗಿದು ಸೋಜಿಗ. 2 ಸಲ ಹೇಳ್ಯಾರ ಅವರು. ಎನೋದೀಗ ಸೋಜಿಗ ಅನ್ನೋದು ಒಮ್ಮೆ ಹೇಳಿಲ್ಲ. ಎನಗಿದು ಸೋಜಿಗ, ಎನಗಿದು ಸೋಜಿಗ. ಗುಹೇಶ್ವರನೆಂಬ ಲಿಂಗ ನಿರಾಕಾರ ಬಯಲು. ಅದು ನಿರಾಕಾರವಾಗಿರ್ತಕ್ಕಂಥ ಬಯಲು. ಭಾಳ ಸೋಜಿಗೆ ಅನಿಸೈತಿ. ಗುಹೇಶ್ವರ ಲಿಂಗ ಅಂತಕ್ಕಂಥ ನಿರಾಕಾರ ಬಯಲು ನನ್ನ ಹಸ್ತದೊಳಗೆ ಬಂದಿದ್ದಾಗ ಎಂಥ ಸೋಜಿಗ ಇದು. ನನಗೇನು ಹೇಳಕ್ಕೆ ಬರೋಲ್ದು ಈ ವಿಷಯದಾಗ. ನನಗೆ ಇದ್ರ ಬಗ್ಗೆ ಮುಂದೆ ಮಾತಾಡೋಕ್ಕೆ ಬರೋಲ್ದು. ನನಗೆ ಇದ್ರ ಬಗ್ಗೆ ನನಗೇನು ಮುಂದೆ ಮಾತಾಡಲಿಕ್ಕೆ ಬರೋಲ್ದು. ನನಗೇನು ಹೇಳೋಕ್ಕೂ ಬರೋಲ್ದು, ನಾನು ಹೇಳೋಕ್ಕೂ ಆಗೋದಿಲ್ಲ ಅನ್ನುವಂಥ
ಒಂದು ಭಾವವನ್ನು ಈ ವಚನದ ಮೂಲಕ ವ್ಯಕ್ತಪಡಿಸ್ತಾರೆ. ಸಾಕಾರವಾಗಿ ಅನ್ನ ಕರಸ್ಥಲಕ್ಕೆ ಬಂದರೆ ಮುಂದೆ ಹೇಳಿದ್ರು ಅವರು, ಗುಹೇಶ್ವರ ನಿರಾಕಾರ ಬಯಲು ಸಾಕಾರವಾಗಿ ಅನ್ನ ಕರಸ್ಥಲಕ್ಕೆ ಬಂದರೆ ಹೇಳಲೆಮ್ಮೆ ಕೇಳಲೆಮ್ಮೆ ಅಂತ ಹೇಳಿದರು ಅವರು. ಆ ನಿರಾಕಾರವಾಗಿರ್ತಕ್ಕಂಥ ವಸ್ತು ಅವರೆಲ್ಲೋ ಇವರೆಲ್ಲೋ, ದೇಶದ ಪ್ರಧಾನಿ, ರಾಜ್ಯದ ಮುಖ್ಯಮಂತ್ರಿ ಅಥವಾ ದೇಶದ ಏನೋ ರಾಷ್ಟ್ರಪತಿಗಳು ಹೇಳ್ದ ಕೇಳ್ದ ಸುಮ್ಮನೆ ನನ್ನ ಮನೆಗೆ ಏನೂ ಹೇಳಾರ್ದ ಬಂದುಬಿಟ್ರೆ ನನಗೆ ಏನಾಕತಿ, ಹಂಗಾಗೈತೆ ನನಗೆ ಅಂತ ಒಂದು ಉದಾಹರಣೆ, ಲೌಕಿಕದ ಉದಾಹರಣೆ ಕೊಡಾಕ್ತೀನಿ. ಎಷ್ಟು ಅತ್ಯಾಶ್ಚರ್ಯ ಆಗತ್ತೆ ನನಗೆ, ಎಷ್ಟು ಆನಂದ ಆಗತ್ತೆ ನನಗೆ. ಹಂಗೆ ನಿರಾಕಾರ ಗುಹೇಶ್ವರನೆಂಬ ನಿರಾಕಾರ ಬಯಲು ಸಾಕಾರವಾಗಿ ಅನ್ನ ಕರಸ್ಥಲಕ್ಕೆ ಬಂದರೆ ಹೇಳಲೆಮ್ಮೆ ಕೇಳಲೆಮ್ಮೆ. ನನಗಿನ್ನೇನು ಮಾತಾಡೋಕ್ಕಾಗೋದಿಲ್ಲಪ್ಪ. ಆ ಲಿಂಗದಲ್ಲಿ ಪರವಶನಾಗಿರ್ದ ಆ ರೀತಿಯಾಗಿ ಹೇಳಿಕೊಂಡು ಅವರು ಪರವಶದ ಸ್ಥಿತಿಗೆ ಹೋಗ್ತಾರೆ. ಯಾರು? ಪ್ರಭುದೇವರು. ಪರವಶದ ಸ್ಥಿತಿ ಹೋಗೋದು ಭಾಳ ಕಷ್ಟ. ಬೇರೆ ಬೇರೆ ವಿಷಯ ವಸ್ತುಗಳಿಗೆ ನಾವು ಪರವಶದ ಸ್ಥಿತಿಯನ್ನು ಈಗ ಯಾರು ಕಾಳಿದಾಸನ ಶಕುಂತಲೆ ನಾಟಕದಲ್ಲಿ ದುಷ್ಯಂತ ಮಹಾರಾಜನ ನೆನೆದು ಪರವಶದ ಸ್ಥಿತಿ ಪಡೆದಂಥವ್ರದಾರೆ ಈ ಜಗತ್ತಿನಲ್ಲಿ. ಆ ಪರವಶದ ಸ್ಥಿತಿ ಅಲ್ಲ ಇದು. ಆ ಪರವಶದ ಸ್ಥಿತಿಯಲ್ಲಿ ಯಾರನ್ನೋ ಏನೋ ವಿಷಯ ವಸ್ತು, ಭೌತಿಕ ವಿಷಯ ವಸ್ತುಗಳ ಮೇಲೆ ನಮ್ಮ ಭಾವವನ್ನು ಮನವನ್ನು ನೆಟ್ಟು ಪರವಶವಾಗೋದು ಹೇಳಿಲ್ಲ ಶರಣರು. ಅವರ ಪರವಸ್ತುವಿನ ಮೇಲೆ ತಮ್ಮ ಮನೋಭಾವಗಳನ್ನು ನೆಟ್ಟು ಪರವಶವಾಗಿರ್ತಕ್ಕಂಥ ಸ್ಥಿತಿ, ಅದು ಭಾಳ ಭಾಳ ಅದ್ಭುತವಾಗಿರ್ತಕ್ಕಂಥ ಪರವಶದ ಸ್ಥಿತಿ. ಅದು ಅನಿಮಿಷ ಯೋಗಿಗಳು, ಸಿದ್ಧಲಿಂಗೇಶ್ವರರು, ಆಮೇಲೆ ಅಥಣಿ ಮುರುಗೇಂದ್ರ ಶಿವಯೋಗಿಗಳು, ಈಗ ಬರ್ತಕ್ಕಂಥ ಎಲ್ಲ ಮಹಾತ್ಮರು ನಮ್ಮ ಕಣ್ಣು ಮುಂದೇನು ಇಲ್ಲಿವರೆಗೂ ಆಗಿ ಹೋಗ್ತಕ್ಕಂಥ ಮಹಾತ್ಮರದಾರಲ್ಲ, ಅವರು ಒಂದಿಲ್ಲ ಒಂದು ರೀತಿಯಲ್ಲಿ ಆ ಪರಾತ್ಪರ ವಸ್ತುವಿನ ಪರವಶದ ಸ್ಥಿತಿಯಲ್ಲೇ ಮುಟ್ಟದಂಥವ್ರು ಅಂತ. ಹೀಗಾಗಿ ಆ ಪರವಶದ ಸ್ಥಿತಿ ಮುಟ್ಟಿ ಆದಮೇಲೆ ಅವರು ಮತ್ತೆ ಈ ಮಾತನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ತನು ತರಂಬೋಗಿ ಮನವು ನಿಮ್ಮಲ್ಲಿ ಸಿಲುಕಿತ್ತಯ್ಯ, ನೋಟವೇ ಪ್ರಾಣವಾಗಿ ಅಪ್ಯಾಯನ ನಿಮ್ಮಲ್ಲಿ ಅರತುದಯ್ಯ, ಸಿಲುಕಿತ್ತು ಶೂನ್ಯದೊಳಗೆ ಗುಹೇಶ್ವರ ನಿರಾಳ. ತರಂಬೋಗು ಅಂದರೆ ಅಚಲಗೊಂಡು, ಏನಿಲ್ಲ ಅಚಲಗೊಂಡು ಅತ್ಯಾನಂದದಿಂದ ಮೈಮರಿತಕ್ಕಂಥ ಸ್ಥಿತಿ. ತರಂಬೋಗು ಅಂದರೆ ಅತ್ಯಾನಂದವಾಗಿ ನಮ್ಮಷ್ಟಕ್ಕೆ ನಾವೇ ಮೈಮರಿಯುವಂಥ ಸ್ಥಿತಿ. ನಾವೇನು ಮಾಡಾಕತ್ತೀವಿ ಅನ್ನೋದೇ ನಮಗೆ ಖಬರ್ ಇರಂಗಿಲ್ಲ ಅಂತಾರಲ್ಲ, ಅಷ್ಟು ಖುಷಿಯಾಗಿ. ಒಮ್ಮೆ ಕ್ರಿಕೆಟ್ ಆಡೋ ಹೊತ್ನ್ಯಾಗ ವರ್ಲ್ಡ್ ಕಪ್ ಗೆದ್ದಿರ್ತಾರೆ, ಗಂಗೂಲಿ ಕ್ಯಾಪ್ಟನ್ ಇರ್ತಾನೆ, ಅವನು ತನ್ನ ಮೈಮ್ಯಾಗಿಲಿನ ಅಂಗಿ ತೆಗೆದು ಹಂಗೆ ತೂರಾಡ್ಕೊಂತ ಹೊಕ್ಕನ ಗ್ರೌಂಡ್ ತುಂಬ ಇಡೀ ಜಗತ್ತನ್ನು ನೋಡಾಕತ್ತಿದ್ದು ನಾ ಮಾಡೋದಂತ ಪರಿವೇ ಇಲ್ಲದ ಸ್ಥಿತಿಯಲ್ಲಿ ಅತ್ಯಾನಂದದ ಸ್ಥಿತಿ. ಅದನ್ನು ಈಗ ಹಿಂದೊಮ್ಮೆ ಅಂಗಿ ಕಳೆದು ಓಡಾಡಿದ್ದಲ್ಲಿ ಈಗ ಓಡಾಡಂದ್ರೆ ಹಾಕತ್ತನ ಅವಂಗ ಆಗೋದಿಲ್ಲ, ಪಾಪ ಆಗೋದಿಲ್ಲ. ಆ ಕ್ಷಣ ಆ ಭಾವ ತಾನು ಏನು ಮಾಡಾಕತ್ತೇನೆ ಅನ್ನೋ ಪರಿವೇ ಇಲ್ಲದೆ ಆ ಆನಂದದ ಪರವಶನಾಗಿ ತರಂಬೋಗು ಅಚಲಗೊಂಡು ಅತ್ಯಾನಂದದಿಂದ ಮೈಮರೆತಂಥ ಶುದ್ಧ ಪದ್ಮಾಸನದಿಂದ ತನುವ ಸ್ಥಿರಗೊಳಿಸಿ ಅಂಗೈಲಿಂಗದಲ್ಲಿ ಅಭಿನ್ನ ಭಕ್ತಿಯಿಂದ ಅಚಲವಾಗಿ ದೃಷ್ಟಿಯ ಮನೋಭಾವ ಎರಡೂ ಒಂದಾಗಿ ಲಿಂಗವನ್ನು ನಿರೀಕ್ಷಿಸಿದಲ್ಲಿ ಮನವು ನಿಮ್ಮಲ್ಲಿ ನಿಶ್ಚಲವಾಗಿ ನಿಂದಿತ್ತು. ಹಾಲಿನಿಂದೊಡೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು, ಗಾಳಿನಿಂದೊಡೆ ಮನ ನಿಲ್ಲುವುದು. ದೃಷ್ಟಿ ನಿಲ್ಲಬೇಕು. ದೃಷ್ಟಿ ನಿಂತಾಗ ಪ್ರಾಣವಾಯು ತನ್ನ ಬ್ರೆತ್ ಏನಿದೆ ಅಲ್ಲ ಇದು ನಿಲ್ತದೆ. ಹಾಲಿನಿಂದೊಡೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು, ಗಾಳಿನಿಂದೊಡೆ ಮನ ನಿಲ್ಲುವುದು. ಈ ಮನ ನಿಂತಾಗ ನೋಟವೇ ಪ್ರಾಣವಾಗಿ ಅಪ್ಯಾಯನ ನಿಮ್ಮಲ್ಲಿ ಅರತುದಯ್ಯ. ಈ ರೀತಿಯಾಗಿ ಅಚಲ ಮನಸ್ಸಿನಿಂದ ಅಂಗೈಲಿಂಗದಲ್ಲಿ ದೃಷ್ಟಿ ಸ್ಥಿರಗೊಳಿಸಿ ನೋಡುವ ನೋಟವೇ ಪ್ರಾಣ ಆಗಿಬಿಡತಂತಲ್ಲಿ. ನೋಡುವ ನೋಟ ಅದು ಪ್ರಾಣ ಆಗ್ತದೆ. ಆ ಭಾವದ ಬಯಕೆಯೆಲ್ಲ ಪರಶಿವನೇ ನಿಮ್ಮಲ್ಲಿ ಬತ್ತಿ ಹೋದವು. ನನ್ನ ಎಲ್ಲ ಭಾವದ ಬಯಕೆ ನಿಮ್ಮಲ್ಲಿ ನನ್ನ ಭಾವ ನೆಟ್ಟ ಮೇಲೆ ನನ್ನಂತಕ್ಕಂಥದ್ದು ಏನೂ ಇಲ್ಲ. ಇಲ್ಲಿ ನಾ ಅನ್ನೋದು ನನ್ನ ಬಯಕೆಗಳನ್ನು ಏನೂ ಇಲ್ಲ. ಅವೆಲ್ಲ ನಾನೇ ನೀನಾಗಿ ನೀನೇ ನಾನಾಗಿದ್ದಾಗ ನನ್ನದನ್ನೋದು ಏನೂ ಉಳಿದಿಲ್ಲ. ನನ್ನತನ ಅನ್ನೋದು ಏನೂ ಇಲ್ಲ. ನಾನು ಉರಿಯುಂಡ ಕರ್ಪೂರದಂತೆ ನಿಮ್ಮ ಜೊತೆಗೆ ಇದ್ದುಬಿಟ್ಟೇನೀಗ. ಉರಿ ಬೇರೆ ಅಲ್ಲ, ಕರ್ಪೂರ ಬೇರೆ ಅಲ್ಲ. ನೀ ಏನಂತೀಯಾದ ನನ್ನದು ಅನ್ನೋದು ಏನೂ ಇಲ್ಲ. ಇಲ್ಲಿ ನಾನು ನನ್ನತನ ಅನ್ನೋದು ಏನೂ ಇಲ್ಲ, ನನ್ನ ಬಯಕೆಗಳು ಏನೂ ಇಲ್ಲ.
ನಿನ್ನ ಬಯಕೆ ನನ್ನ ಬಯಕೆ, ನಿನ್ನ ಇಚ್ಛೆಯೇ ನನ್ನ ಇಚ್ಛೆ, ನಿನ್ನ ನೋಟವೇ ನನ್ನ ನೋಟ, ನಿನ್ನ ಕೇಳುವೇ ನನ್ನ ಕೇಳುವುದು. ಏನದವೆಲ್ಲ ನಿನ್ನೂ ಅವು ನನ್ನೂ ಅಲ್ಲ. ಭಾವ ಬತ್ತಲೆಯಾಯಿತು. ಗುಹೇಶ್ವರ ಲಿಂಗ ಅದರೊಳಗೆ ಸಿಲುಕಿತ್ತಲ್ಲ, ಆ ಭಾವದ ಬಯಕೆ ಬತ್ತಿ ಹೋದ ಮೇಲೆ ಶೂನ್ಯದೊಳಗೆ ಎನ್ನಿರವು ಬೆರೆದು ನಿರಾಳ ಲಿಂಗದಲ್ಲಿ, ಆ ಶೂನ್ಯದಲ್ಲೇ ಆ ನಿರಾಳ ಲಿಂಗದಲ್ಲೇ ನಿರಾಳ ಆಗಿಬಿಟ್ಟಿವಿ ನಾವು. ನಂದೇನಿಲ್ಲಪ್ಪ ಇಲ್ಲೇ, ನಂದೇನಿಲ್ಲಲ್ಲ, ನಿಂದ 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 ಅಂದಮೇಲೆ ನಿರಾಳ ಹಾಕ್ತೀವಿ ನಾವು, ನಿರಾಳ ಸ್ಥಿತಿಗೆ ಹೋಗ್ತೀವಿ. ಆ ನಿರಾಳ ಲಿಂಗದಲ್ಲಿ ಒಂದಾಗಿತ್ತು. ಈಗ ಇದ್ದ ಇರವೆಲ್ಲ ನಾನು ನೀನೆಂಬುದು ಅಳಿದ ನಿರಾಳದ ಬಯಲೆಂದು ಅಲ್ಲಮ ಪ್ರಭುದೇವರು ತನ್ನ ಅನುಪಮ ಅನುಭವವನ್ನು ಈ ವಚನದ ಮೂಲಕ ಹೇಳ್ತಾರೆ. ಕೊನೆಯ ವಚನ ಈ ಸಂದರ್ಭದಲ್ಲಿ ಬರೋದು, ನಿಮ್ಮ ನೋಡುವ ಸುಖವುಳ್ಳನ್ನಕ್ಕರ ಬೆರಸಲಿಲ್ಲದಯ್ಯ. ನೋಡುವ ಸುಖ. ಮುಂದೆ ಹೇಳಿದರು, ನಿಮ್ಮ ಬೆರೆಸುವ ತವಕವುಳ್ಳನ್ನಕ್ಕರ ನೋಟ ಹಿಂಗದು. ನೋಡಿ ಕೂಡಿ ಸೈವೆರಗಾದ ಸುಖವ ನೀನೆಂದೂ ಮುಪ್ಪಿಸುವೇನು. ನೋಡಿ ಹೇಳಿದರು, ನೋಡಿ ಕೂಡುವ ಸುಖ ಏನದ ಪರಮ ಸುಖ, ನಿಮ್ಮ ಅಂಗೈಯಲ್ಲಿ ನಿಮ್ಮನ್ನು ನೆಲೆಗೊಳಿಸಿ ಅಚಲವಾಗಿ ದೃಷ್ಟಿ ಮನೋಭಾವ ಪ್ರಾಣಗಳನ್ನು ಬೆಳೆಸಿ ನೋಡುವ ಸುಖ ಏನಾಯ್ತಲ್ಲ ಅದ ನಿಜ ಸುಖ. ಹಂಗಾರೆ ನಾವು ತಿಳ್ಕೊಬೇಕು ಯಾವುದು ಸುಖ ಅನ್ನೋದನ್ನು ಇಲ್ಲಿ ಶರಣರು ಸ್ಪಷ್ಟವಾಗಿ ಹೇಳ್ಯಾರ. ಯಾವುದು ಸುಖ ರೀ ಅಂತಂದ್ರೆ, ಮೃಷ್ಟಾನ್ನ ಭೋಜನ ಮಾಡೋದು ಸುಖ, ಚಲೋ ಬಟ್ಟೆ ಹಾಕೋದು ಸುಖ, ಚಲೋ ಸಂಪತ್ತು ಗಳಿಸೋದು ಸುಖ, ಚಲೋ ದೊಡ್ಡ ದೊಡ್ಡ ಮನೆ ಕಟ್ಸ್ಕೊಂಡಿರೋದು ಸುಖ, ಚಲೋ ದೊಡ್ಡ ದೊಡ್ಡ ಕಾರ್ನ ಗಡ್ಡಾಡೋದು ಸುಖ, ದೊಡ್ಡ ದೊಡ್ಡ ಅಧಿಕಾರದಾಗಿರೋದು ಸುಖ, ಮತ್ತಿನ್ನೇನೇನೇನೇನೇನು ಇಟ್ಕೊಂಡೇವಿ ಎಲ್ಲ ಸುಖ 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 ಅಂತ ತಿಳ್ಕೊಂಡೇವಲ್ಲ. ಶರಣರ ದೃಷ್ಟಿಯಲ್ಲಿ ಇದು ನಿಜ ಸುಖವಲ್ಲ. ನಿಜ ಸುಖ ಯಾವುದು? ಇಲ್ಲಿ ಸ್ಪಷ್ಟವಾಗಿ ಹೇಳಿದರು, ನಿಮ್ಮಲ್ಲಿ ಅಂಗೈಯಲ್ಲಿ ಲಿಂಗವನ್ನು ನೆಲೆಗೊಳಿಸಿ ಅಚಲವಾಗಿ ದೃಷ್ಟಿ ಮನ ಭಾವ ಪ್ರಾಣಗಳ ಬೆರೆಸಿ, ದೃಷ್ಟಿ ಮನ ಭಾವ ಪ್ರಾಣ, ಹಾಲಿನಿಂದೊಡೆ ಸೂಸುವ ಗಾಳಿ ನಿಲ್ಲುವುದು ಪ್ರಾಣ, ಗಾಳಿನಿಂದೊಡೆ ಮನ ನಿಲ್ಲುವುದು. ಇವನ್ನ ಬೆರೆಸಿ ಒಂದು ಮಾಡಿ, ಇವು ಬೇರೆ ಬೇರೆ ಅಲ್ಲ, ಇವನು ಒಂದು ಮಾಡಿ ಲಿಂಗಯ್ಯನ ನೋಡ್ತಕ್ಕಂಥ ಸುಖ ಏನಿದೆಯಲ್ಲ ಇದೇ ದೊಡ್ಡ ಸುಖ ಅಂತ ಹೇಳಿದ್ರು. ಉತ್ತರ ಕೊಟ್ಟರು, ನಮಗೆ ಈ ಸುಖ ಬೇಕೋ ಆ ಸುಖ ಬೇಕೋ, ಆಯ್ಕೆ ನಮ್ಮೆಲ್ಲರೂ. ಅದೇ ಸಮರಸ ಸುಖವಿರುವಾಗ ಮತ್ತೆ ನಿಮ್ಮಲ್ಲಿ ಬೆರೆಸಬೇಕೆಂಬ ಬಯಕೆ, ಮತ್ತೆ ಈ ಸುಖ ಬಂದ ಮೇಲೆ ಮತ್ತೆ ನಿಮ್ಮ ಜೋಡಿ ಕೂಡಬೇಕು, ಮತ್ತೆ ನಿಮ್ಮ ಜೋಡಿ ಆಡ್ಬೇಕು ಅನ್ನೋದು ಬಯಕೆ ಏನು ಉಳಿಯಂಗಿಲ್ಲ, ಏನೂ ಉಳಿಯಂಗಿಲ್ಲ, ನಿರಸ ಆಗಿಬಿಡ್ತೈತಿ. ಅದರ ಅಗತ್ಯವಾದರೂ ಏನು? ನಿಮ್ಮಲ್ಲಿ ಬೆರೆಸಿ ಸಮರಸ ಸುಖವ ಸವಿವ ಹಂಬಲವಿರುವವರೆಗೆ ಅಂಗೈಲಿಂಗದಲ್ಲಿ ಅಚಲವಾಗಿರುವ ನೋಟ ವಿಚಲಿತವಾಗದೆ ಅಚಲವಾಗಿಯೇ ಸ್ಥಿರಗೊಳ್ಳುವುದು. ಅತ್ಯಾಶ್ಚರ್ಯದಿಂದ ಮೈಮರೆತು ಈ ತೆರನಾಗಿ ಅಚಲವಾದ ದೃಷ್ಟಿಯಿಂದ ನಿಮ್ಮನ್ನು ನೋಡಿ ನಿಮ್ಮಲ್ಲಿ ಅಭಿನ್ನವಾಗಿ ಕೂಡಿ ಅತ್ಯಾಶ್ಚರ್ಯದಿಂದ ಮೈಮರೆದ ನಿಜ ಸುಖದಿರುವ ಅದಾವ ಉಪಮೆಯಿಂದ ಬಣ್ಣಿಸುವೆನೋ. ನಾ ಏನು ಸುಖ ಪಡಾಕತ್ತೇನಲ್ಲ ಈ ರೀತಿ, ಇದನ್ನು ನಾನು ಯಾವ ಉಪಮೆಯನ್ನು ಹೋಲಿಸಿ ಇದನ್ನು ಹೇಳಬೇಕು ಜನರಿಗೆ ಅಂತ ಹೇಳಿಕ್ಕೆ ಬರೋದಿಲ್ಲ. ಅದು ಶಿಶು ಕಂಡ ಕನಸಿನಂತೆ. ಈ ಸುಖ ಹೆಂಗೈತಿ ಅಂತ ಹೇಳಿದ್ರೆ, ಈ ಸುಖ ಇದನ್ನು ನಾನು ಏನು ಬಣ್ಣಿಸಿ ಹೇಳಬೇಕು? ನೋಡಿ ಸೈವೆರಗಾದ ಸುಖವ ನೀನೆಂದು ಉಪಮಿಸುವೇನಯ್ಯ ಗುಹೇಶ್ವರ. ಪ್ರಶ್ನೆ ಹಾಕೋ, ಇದನ್ನು ನಾ ಹೆಂಗೆ ನಿನಗೆ ಏನಂತ ಹೇಳಬೇಕು? ಇದನ್ನು ಹೆಂಗೆ ಈ ಸುಖವನ್ನು, ಇದು ಇದರಂಗೈತಿ ಸುಖ, ಅದು ಅದರಂಗೈತಿ ಸುಖ, ಈ ಸುಖ ಅದರಂಗೈತಿ ಹಿಂಗೈತಿ ಅಂತ ಹೇಳಕ್ಕೆ ಬರಲಾರ್ದಂಥ ಸುಖ ಇದು. ಇದಕ್ಕೆ ಉಪಮೆನೇ ಇಲ್ಲ. ಇಂಥ ಸುಖವನ್ನು ನೋಡಿ ಇದನ್ನು ನಾನು ಎದರ ಜೊತೆ ಹೋಲಿಕೆ ಮಾಡಲಿಪ್ಪ, ನನಗೆ ಹೋಲಿಕೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಕ್ವಶನ್ ಮಾರ್ಕ್. ಈ ರೀತಿಯಾಗಿರ್ತಕ್ಕಂಥ ಶಿವಯೋಗ ನಿರತ ಪ್ರಭುದೇವರು, ನಾ ಹೇಳಿದೆ ಆಗಲೇ ನಿಮಗೆ, ಭಾಳಷ್ಟು ಜನ ಭಾಳ ಜಿಜ್ಞಾಸೆಗೆ ಒಳಪಡ್ತಾರೆ. ಅದು ಹೆಂಗೆ ಸಾಧ್ಯ? ಗುರುವಿನ ಮುಖಾಂತರ ಲಿಂಗ ಬರಬೇಕು. ಚರ್ಚೆ ಬರ್ತಾವೆ, ಒಂದಿಷ್ಟು ಚರ್ಚೆ ಬರ್ತಾವೆ. ಅನಿಮಿಷ ಯೋಗಿಗಳಿಂದ ತಾವೇ ಲಿಂಗವನ್ನು ಪಡ್ಕೊಂಡ್ರು. ಅದು ಲಿಂಗ ದೀಕ್ಷೆ ಅಂತ ಹೆಂಗೆ ಅನ್ನಬೇಕು? ಲಿಂಗ ದೀಕ್ಷೆ ಅನ್ನಬೇಕಾಗಿತ್ತಂದ್ರೆ ಗುರು ಹಸ್ತಮಸ್ತಕ ಸಂಯೋಗದಿಂದ ಆತನ ಚಿತ್ಕಳೆಯನ್ನು ಇಲ್ಲಿ ತಂದು ಹಾಕಿ ಉಪದೇಶ ಮಾಡಿದಾಗನ ಆಕತ್ತೆ ಅನ್ನುವಂಥದ್ದು ಕ್ರಮ ನಾ ಹೇಳಿದೆ ನಿಮಗೆ, ಆದರೆ ಇಲ್ಲಿ ಇದೆಂಥ ಶಿವಯೋಗ, ಇದು ಕ್ರಮ ತಪ್ಪಿ ನಡೆದ ಶಿವಯೋಗ ಅಂತೂ ಅನ್ನೋಕ್ಕಾಗೋದಿಲ್ಲ. ಹಿಂಗೈತಂದ್ರೆ
ಹಂಗೆ ಇರ್ಬೇಕಂತೂ ಇಲ್ಲ. ವಿಶೇಷ ಪ್ರಸಂಗಗಳಲ್ಲಿ ಹಿಂಗೂ ಆಕತ್ತಲ್ಲ. ವಿಶೇಷ ಪ್ರಸಂಗಗಳಲ್ಲಿ ಈ ರೀತಿ ಆಗಿದ್ದನ್ನು ನಾವು ಒಪ್ಪಬೇಕಾಗತ್ತೆ. ಅಲ್ಲೋ ಇಲ್ಲೋ ಒಂದೊಂದು ಒಪ್ಪಬೇಕಾಗತ್ತಲ್ಲ ನಾವು. ಆ ರೀತಿಯಾದ ಇರ್ತಕ್ಕಂಥ ಪ್ರಸಂಗ ಇದು. ಅನಿಮಿಷ ಯೋಗಿಗಳಿಂದ ಪ್ರಭುದೇವರಿಗೆ ಬಂದಂಥ ಲಿಂಗ ಇದು ಲಿಂಗ ದೀಕ್ಷಾ ಅಲ್ಲ ಅಂತ ಅನ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಹೇಳ್ತಾರವರು ನೋಡ್ರಿ, ಹರ್ಡ್ ಮೆಲೋಡೀಸ್ ಆರ್ ಬೆಟರ್, ಹರ್ಡ್ ಮೆಲೋಡೀಸ್ ಆರ್ ಬೆಟರ್ ಆರ್ ಸ್ವೀಟ್. ಹರ್ಡ್ ಮೆಲೋಡೀಸ್ ಆರ್ ಸ್ವೀಟ್ ಅಂತ, ಅನ್ಹರ್ಡ್ ಮೆಲೋಡೀಸ್ ಆರ್ ಸ್ವೀಟರ್ ಅಂತ. ಅನ್ಹರ್ಡ್ ಮೆಲೋಡೀಸ್ ಆರ್ ಸ್ವೀಟರ್ ಅಂತ, ಹರ್ಡ್ ಮೆಲೋಡೀಸ್ ಆರ್ ಸ್ವೀಟ್. ಓಕೆ, ಇದು ಕ್ರಮ, ಇದು ನ್ಯಾಯ. ಇದು ಕೆಲವು ಸಾರಿ ಅನ್ಹರ್ಡ್ ಮೆಲೋಡೀಸ್ ಆರ್ ಸ್ಟಿಲ್ ಸ್ವೀಟರ್ ಅಂತ. ಇದಂಥ ಮಾತು. ಅದಕ್ಕೆ ಇಲ್ಲಿ ಹೇಳಿದರು ನೋಡ್ರಿ, ಹೂವಿಲ್ಲದ ಕಂಪು. ಇದೆಂಥ ಶಿವಯೋಗ, ಇದೆಂಥ ಶಿವಯೋಗ ನೋಡ್ರಿ ಹೆಂಗಾರ. ಹೂವಿಲ್ಲದ ಕಂಪು, ಹೊನ್ನಿಲ್ಲದ ಬಣ್ಣ. ಬಂಗಾರದ ಬಣ್ಣ ಐತಿ, ಹೊನ್ನಿಲ್ಲದ್ರೊಳಗೆ. ಕಂಪಷ್ಟ ಐತಿ, ಹೂವಿಲ್ಲ. ಕಂಪಷ್ಟ ಬರಾಕತೈತಿ, ಹೂ ಹುಡುಕಾಡಿದ್ರೆ ಸಿಗವಲ್ದ ನಮಗೆ. ಕಳೆ ಇಲ್ಲದ ಚಂದ್ರನ ಪರಿಯಂತೆ. ಚಂದ್ರದಾನ, ಕಳೆ ಇಲ್ಲ. ಕಳೆ ಇಲ್ಲದ ಚಂದ್ರನ ಪರಿಯಂತೆ ಪರಶಿವ ಯೋಗ ನೋಡ. ಯಾವ ಯೋಗ ಇದು? ಅನಿಮಿಷ ಯೋಗಿಗಳ ಯೋಗ ಆತು. ಅನಿಮಿಷ ಯೋಗಿಗಳಿಂದ ಪ್ರಭುದೇವರಿಗೆ ಬಂದಂಥ ಇಷ್ಟಲಿಂಗ. ಇದೆಂಥ ಯೋಗ ಇದು? ಪರಶಿವ ಯೋಗ. ಎಂಥದ್ದಿದು? ಕಂಪಿಲ್ಲದ, ಹೂವಿಲ್ಲದ ಕಂಪಿದ್ದಂಗೆ. ಇದು ಸಾಧ್ಯತೆ ಇಲ್ಲ. ಮುಂದೆ ಹೇಳಿದ್ರು ಅವರು, ಕಾಲಿಲ್ಲದ ಕಡೆ ಕಣ್ಣಿಲ್ಲದ ನೋಟ. ಇದು ನೋಡ್ರಿ, ಅನ್ಹರ್ಡ್ ಮೆಲೋಡೀಸ್ ಇವೆಲ್ಲ. ಅನ್ಹರ್ಡ್ ಮೆಲೋಡೀಸ್ ಆರ್ ಸ್ವೀಟರ್. ಕಾಲಿಲ್ಲದ ಕಡೆ ಕಣ್ಣಿಲ್ಲದ ನೋಟ, ಹಾಲಿಲ್ಲದ ತುಪ್ಪದ ಪರಿಯ ನೋಡ. ತುಪ್ಪ ಆಗಿಬಿಟ್ಟೈತಿ, ಹಾಲಿಲ್ಲ. ಕ್ರಮ ಏನು, ನ್ಯಾಯ ಏನು? ಹಾಲಿನ ತುಪ್ಪ ಆಗಬೇಕು, ಆದ್ರೆ ಹಾಲಿಲ್ಲದ ತುಪ್ಪ ಆಗೈತಿಲ್ಲಿ. ಹಾಲಿಲ್ಲದ ತುಪ್ಪ ಪರಿಯ ನೋಡ. ನಾಲಿಗಿಲ್ಲದ ರುಚಿ. ರುಚಿ ಬರ್ಬೇಕಂದ್ರೆ ನಾಲಿಗೆಯಿಂದನೇ ಬರಬೇಕು. ಇಲ್ಲಿ ರುಚಿ ಬಂದೈತಿ, ನಾಲಿಗಿಲ್ಲ. ನಾಲಿಗಿಲ್ಲದ ರುಚಿ ಕಿವಿಯಲ್ಲಿ ಕೇಳುವೆ. ಕಿವಿಯಲ್ಲಿ ಕೇಳದೆ ಹೇಳುವ ಪರಶಿವ ಯೋಗ. ನಾನು ಮೊನ್ನೊಂದು ಹೇಳಿದ್ದೆ, ನೀರಿಲ್ಲದ ಜಳಕ ಮಾಡಿರಬೇಕು. ಅದು ಮೋಸ್ಟ್ಲಿ ಕಡ್ಕೋಡು ಮಡಿವಾಳಪ್ಪನವ್ರ ಪದ್ಯ ಅಂತ ನನಗೆ ಅನ್ಸಾಕ್ತು. ಕಡೆಗೆ ಮಹಾ ಅಂತಂದು ಬಂತಲ್ಲ, ಆಮೇಲೆ ಹೊಳೀತು ನನಗೆ. ಅದು ನೀರಿಲ್ಲದ ಜಳಕ ಮಾಡಿರಬೇಕು, ತಂಬಾಕಿಲ್ಲದ ಬತ್ತಿ ಸೇದಿರಬೇಕು. ಹೌದಾ? ಅರಿವೇ ಇಲ್ಲದ ಮಡಿ ಹುಟ್ಟಿರಬೇಕು ಅಂತ ಹೇಳಿದರು ಅವರು. ಆ ಮಾತಿತ್ತಲ್ಲ, ಅದೇ ಮಾತಿಲ್ಲಿ ಹೆಂಗಿದೆ ನೋಡಿ. ಹರಳಿಲ್ಲದ ಗೆಚ್ಚೆ, ಹುರುಳಿಲ್ಲದ ಹೇನ. ಗೆಜ್ಜಿ ನಾದ ಬರಾಕತೈತಿ, ಆ ಗೆಜ್ಜಿ ಒಳಗೆ ಹರಳಿಲ್ಲ. ಎಂತಾದ ನೋಡಿ, ಅದು ಇದು ಯೋಗ. ಪ್ರಭುದೇವರ ಯೋಗ ಎಂತಾದಂದ್ರೆ ಇದು. ಹೆಂಗೆ ಸಾಧ್ಯ ಅನ್ನೋರಿಗೆ ಇಲ್ಲೇ ಹೇಳ್ಯಾರ, ಅವರೇ ಹೇಳ್ಯಾರ. ಹರಳಿಲ್ಲದ ಗೆಜ್ಜೆ, ಹುರುಳಿಲ್ಲದ ಏನೋ. ಕಬ್ಬುನ ಉಂಡ ನೀರಿನ ಪರಿಯ ನೋಡ. ಕಬ್ಬನ ಕಾದ ಮೇಲೆ ನೀರು ಉಂಡೈತಿ, ನೀರೆಲ್ಲಿ ಹೋತದು? ಭೂಮಿ ಮೇಲೆ ನೀರು ಹಾಕಿದ್ರೆ ನೀರನ್ನು ನಾವು ಭೂಮಿ ಹಸಿಯಾಗಿದ್ದನ್ನು ನೋಡಿ ನೀರನ್ನು ಪರಿಭಾವಿಸಬಹುದು. ಕಾದ ಕಬ್ಬಣದ ಮೇಲೆ ನೀರು ಹಾಕಿದ್ರೆ ನೀರೆಲ್ಲಿ ಹೋತದು? ಅದು ಬೇಕಲ್ಲ, ನೀರಿನ ಗುರುತೆಲ್ಲೈತೆ ಅಲ್ಲಿ. ಭೂಮಿ ಮೇಲೆ ನೀರು ಹಾಕಿದ್ರೆ ಅಥವಾ ಇಲ್ಲೆಲ್ಲೋ ಗಾಡಿಗೆ ಬಿಟ್ಟರೆ ಹಸಿಯಾಗಿ ತಂಪಾಗಿ ಕೆಲವು ಕಾಲು ಇರ್ತೈತಲ್ಲ, ಹಂಗಾರೆ ಇಲ್ಲಿ ನೀರು ಐತಿ ಅಂತ ಹೇಳೋ ನೀರಿನ ಅಸ್ತಿತ್ವ ನೋಡ್ಬೋದು ನಾವು. ಕಾದ ಕಬ್ಬಿಣದ ಮೇಲೆ ನೀರು ಹಾಕಿದ ಮೇಲೆ ತಕ್ಷಣಕ್ಕೆ ನೀರು ಎಲ್ಲಿ ಐತದು? ಈ ರೀತಿ ಆಗಿರ್ತಕ್ಕಂಥ ಹೇಳಿದರು. ಕಬ್ಬುನ ಉಂಡ ನೀರಿನ ಪರಿಯ ನೋಡ, ಹುರಿದು ಬಿತ್ತಿದ ಬೀಜದ ನಾಟಿಯ. ಬೀಜ ಹುರಿದು ಬಿತ್ತಿದ್ರೆ ನಾಟಿ ಹಾಕತ್ತೆ ಅನ್ನೋದು, ಆದ್ರೆ ಇಲ್ಲಿ ಹಾಕತ್ತೆ ಅಂತ ಹೇಳ್ತಾರೆ ಅವರು. ಹುರಿದು ಬಿತ್ತಿದ ಬೀಜದ ನಾಟಿಯ ಪರಿಯಂತೆ ಪರಶಿವ ಯೋಗ. ಇದು ಪ್ರಭುದೇವರ ಯೋಗ, ಇದು ಪರಶಿವ ಯೋಗ. ತನುಗುಣಗಳ ನರಿಯದ ಸಮಾಧಿ, ಮನವನ್ನಳಿದು ನೆರೆವ ಸುಖಿ. ನಿಮ್ಮ ನೆರೆಯಲರಿದು ನಿಜಗುಣ ಯೋಗ, ಅನುಪಮ ಸುಖಿ ಸಿದ್ದರಾಮೇಶ್ವರ ತಂದೆ. ಈ ಯೋಗವನ್ನು ಸಾಮಾನ್ಯರು ಮಾಡುವಂಥ ಯೋಗ ಅಲ್ಲ ಇದು. ನಾವು ಕ್ರಮ, ಇದು ಗುರುವಿಂದ ದೀಕ್ಷೆ ಆಗಬೇಕು, ಹಸ್ತಮಸ್ತ, ಇದು ಕ್ರಮ, ಇದು ನ್ಯಾಯಯುತವಾಗಿದ್ದು. ಗುರುವಿನಿಂದ ಇಲ್ಲದೇನೂ ದೀಕ್ಷೆ,
ಗುರುವಿನ ಹಸ್ತಮಸ್ತಕ ಸಂಯೋಗ ಇಲ್ಲದನೂ ದೀಕ್ಷೆ ಆಗೋದು ಅಕ್ರಮ ಆದರೂ ಅದು ಸತ್ಯ, ಅದು ನ್ಯಾಯಸಮ್ಮತ ಅಲ್ಲ. ಅಂದ್ರೆ ಅಕ್ರಮ ಅಂದ್ರೆ ಆ ರೀತಿಯಾದ ಅಕ್ರಮ ಅಲ್ಲ. ಕ್ರಮದಪ್ಪಿ ಆಗೈತಲ್ಲ, ಕ್ರಮದಪ್ಪಿ ಆಗೈತೆ ಅಂದ್ರೆ ದೀಕ್ಷೆ ಅಲ್ಲ ಅನ್ಲಿಕ್ಕೆ ಬರೋದಿಲ್ಲ. ಅಂಥ ಮಹಾಯೋಗಿಗಳ ಸಂದರ್ಭದಲ್ಲಿ ಅವರ ಸಮರಸ ಭಾವದಲ್ಲಿ ಅಲ್ಲಿ ಭೇದನೆ ಇಲ್ಲ, ನಾನೇ ಗುರು ನಾನೇ ಶಿಷ್ಯ ಅಂತ ಭಾವಿಸಿಕೊಂಡು, ನಾನೇ ಗುರು ನಾನೇ ಶಿಷ್ಯ ಅಂತ ಭಾವಿಸಿಕೊಂಡು ಅವರು ತಾನೇ ಗುರುವಾಗಿ ತಾನೇ ಶಿಷ್ಯನಾಗಿ ತಾನೇ ಲಿಂಗವಾಗಿ, ಲಿಂಗನೂ ಬೇರೆ ಇಲ್ಲ ಗುರುನೂ ಬೇರೆ ಇಲ್ಲ ಶಿಷ್ಯನೂ ಬೇರೆ ಅಲ್ಲ ಅಂತ ಭಾವದೊಳಗೆ ಸಮರಸ ಭಾವದಿಂದ ಆ ಲಿಂಗವನ್ನು ಅವ್ರ ಕೈಗೆ ತಗೊಂಡಾಗ ಗುರುವೇ ಆ ಲಿಂಗ ಕೊಟ್ಟ, ಗುರುವಿನ ಲಿಂಗವನ್ನು ಪಡ್ಕೊಂಡು ತಾನೇ ಗುರುವಾದ ತಾನೇ ಶಿಷ್ಯನಾದ ತಾನೇ ಲಿಂಗವಾದ ಅಂತಕ್ಕಂಥ ಭಾವ ಐತಲ್ಲ, ಇದು ಹೆಂಗೆ ಸಾಧ್ಯ ರೀ ಅಂದ್ರೆ ನಿಮಗೆ ಸಾಧ್ಯ ಇರಲಿಕ್ಕಿಲ್ಲ, ಅವ್ರಿಗೆ ಸಾಧ್ಯ ಐತಲ್ಲ. ಕೋಗಿಲೆ ತನ್ನ ಗಾನವನ್ನು ಹಾಡಿದರೆ ಯಾವ ರಾಗದಲ್ಲಿ ಐತಿದು ಅಂತ ಕೇಳಿದರೆ ರಾಗಬದ್ಧವಾಗಿಲ್ಲ ಅಂದ್ರೆ ಅದು ಗಾನ ಅಲ್ಲ ಅನ್ನೋದು. ಗಾನ ಹೌದದು, ಗಾನ ಹೌದದು. ಅಂಥ ಗಾನ ಇನ್ನೂ ಯಾರಿಗೆ ಹಾಡಲಿಕ್ಕೆ ಬಂದಿಲ್ಲ. ಯಾವ ತಾಳದಲ್ಲಿ ಹಾಡೋದಿಲ್ಲ ಅದು, ಇದು ತಾಳಕ್ಕೆ ಬರೋದಿಲ್ಲ. ಈ ಕೋಗಿಲೆ ಗಾನ ತಾಳಕ್ಕೆ ಬರೋದಿಲ್ಲ ಅಂತೇಳೋದು ಅದು ಗಾನ ಅನ್ಲಿಕ್ಕೆ ಬರುತ್ತೆ ಅನ್ನೋ ಕ್ರಮ ತಪ್ಪಿ ಕ್ರಮ ಹಿಡಿದು ಹಾಡಕತ್ತೈತಿ ಅನ್ನೋದು ಕೋಗಿಲೆ ಕ್ರಮ ಹಿಡಿದು ಹಾಡಕತ್ತಿಲ್ಲ. ಯಾವ ಕ್ರಮ ನೀವು ಮಾಡಿಕೊಂಡಂಥ ಕ್ರಮ ಇದು, ನೀವು ಮಾಡಿಕೊಂಡಂಥ ಕ್ರಮ, ನಿಮ್ಮ ರಾಗ ನಿಮ್ಮ ತಾಳ ಮುಖಾಂತರ ಹಾಡಿದ್ದಷ್ಟೇ ಸಂಗೀತ ಅಂತ ನೀವು ಅಂದ್ಕೊಂಡ್ರೆ ಈ ರಾಗಕ್ಕೂ ಬರೋದಿಲ್ಲ ತಾಳಕ್ಕೂ ಬರೋದಿಲ್ಲ ಕೋಗಿಲೆ ಗಾನ ಅಂತೇಳೋದು ಅದು ಸಂಗೀತನ ಅಲ್ಲ ನಾವು ಅನ್ನಕ್ಕೆ ಸಾಧ್ಯಕೈತನು. ನಾವು ನೀವು ಅಲ್ಲ ಅಂದ್ರೆ ಏನಾಯ್ತು, ಇಡೀ ಜಗತ್ತು ಆ ಸಂಗೀತಕ್ಕೆ ಮೈ ಮರಿತೈತಲ್ಲ, ಪರವಶ ಆಗ್ತದಲ್ಲ. ಅದಕ್ಕಂದ್ರು ಅನ್ಹರ್ಡ್ ಮೆಲೋಡೀಸ್ ಆರ್ ಸ್ವೀಟರ್. ಹರ್ಡ್ ಮೆಲೋಡೀಸ್ ಇವೆಲ್ಲ ಹರ್ಡ್ ಮೆಲೋಡೀಸು, ಇವು ಸ್ವೀಟರ್. ರಾಗ ತಾಳಬದ್ಧವಾಗಿ ಮಾಡಿದ ಸಂಗೀತನೂ ಭಾಳ ಅತ್ಯಂತ ರುಚಿಕರವಾಗಿ ಆನಂದ ಕೊಡದತಿ. ಎಟ್ ದ ಸೇಮ್ ಟೈಮ್ ಅನ್ಹರ್ಡ್ ಮೆಲೋಡೀಸ್ ಆರ್ ಸ್ಟಿಲ್ ಸ್ವೀಟರ್. ಈ ಯೋಗವನ್ನು ಪ್ರಭುದೇವರು ಮಾಡ್ಕೋತಾರೆ. ತದನಂತರ ಅವರು ಒಬ್ಬ ಸಾಧಕ, ಯೋಗ ಸಾಧಕ ಈ ಮುಕ್ತಿ ಮಾರ್ಗವನ್ನು, ಈ ಮುಕ್ತಿ ಪಥವನ್ನು ಅರಿಲಿಕ್ಕೆ ಅಥವಾ ಸಮರಸಗೊಳ್ಳಲಿಕ್ಕೆ ಯಾವ ಪಥವನ್ನು ಅನುಸರಿಸಬೇಕಂತಂದರೆ ನಮಗೆ ಕೊಟ್ಟಂಥ ಮಾರ್ಗ, ಶರಣತತ್ವ ಕೊಟ್ಟಂಥ ಮಾರ್ಗ ಷಟ್ಸ್ಥಲ ಮಾರ್ಗ. ಆ ಷಟಸ್ಥಲದ ಕುರಿತು ಕೆಲವು ವಚನಗಳನ್ನು ಪ್ರಭುದೇವರು ಈ ಒಂದು ಶೂನ್ಯ ಸಂಪಾದನೆಯಲ್ಲಿ ಹೇಳ್ತಾರೆ. ಮುಂದಿನ ವಾರ ಷಟಸ್ಥಲದ ಕೆಲವು ವಚನಗಳನ್ನು ಭಕ್ತಸ್ಥಲ, ಮಹೇಶ ಸ್ಥಳ, ಪ್ರಸಾದಿ ಸ್ಥಳ, ಪ್ರಾಣಲಿಂಗಿ ಸ್ಥಳ, ಶರಣಸ್ಥಳ, ಐಕ್ಯಸ್ಥಳದ ವಚನಗಳನ್ನು ಪ್ರಭುದೇವರ ವಚನಗಳನ್ನೇ ಈ ಶೂನ್ಯ ಸಂಪಾದನೆಕಾರರು ಇಲ್ಲಿ ಕೊಟ್ಟಿದ್ದಾರೆ. ಅವನ ಸಂಕ್ಷಿಪ್ತವಾಗಿ ನಾವು ಭಕ್ತಸ್ಥಲದ ಕೆಲವು ವಚನಗಳನ್ನು, ಮಹೇಶ ಸ್ಥಳದ ಕೆಲವು ವಚನಗಳನ್ನು ಹೇಳಿಕೊಂಡು ಹೋಗಿ ಮುಗಿದಾದ ಮೇಲೆ ನಮಗೆ ಬರೋದು ಮುಕ್ತಾಯಕ್ಕನ ಪ್ರಸಂಗ. ಎಲ್ಲರಿಗೂ ಶರಣು ಶರಣಾರ್ಥಿ.